ನಮಸ್ಕಾರ, ನಾನು ಶಿಲ್ಪಾ. ಬಿಪಿ ನ್ಯೂಸ್ ಕರ್ನಾಟಕ ಅರ್ಪಿಸುವ ಯುವ ಭರವಸೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ಪ್ರತಿ ಸಂಚಿಕೆಯಲ್ಲೂ ಕೂಡ ನೀವು ನಮ್ಮ ಕಾರ್ಯಕ್ರಮದಲ್ಲಿ ನೋಡ್ತಾ ಇರ್ತೀರಾ, ಎಲ್ಲರನ್ನೂ ನಾವಿಲ್ಲಿ ಈ ಒಂದು ಕುರ್ಚಿಯಲ್ಲಿ ತಂದು ಕೂಡ್ಸಲ್ಲ. ಅಂದ್ರೆ ಯಾರು ತಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನ ಕಂಡಿರ್ತಾರೆ, ಕಷ್ಟಗಳ ಹಾದಿಯಲ್ಲಿ ಅಂತಂದ್ರೆ ಮುಳ್ಳಿನ ಹಾಸಿಗೆಯಿಂದ ಪಾಸ್ ಆಗಿ ಕೊನೆಗೆ ಯಶಸ್ಸನ್ನ ಯಾರು ಸಾಧಿಸಿರ್ತಾರೆ ಅಂತವರನ್ನ ನಾವು ಕರ್ಕೊಂಡ್ಬಂದು ಕೂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ ಅವರು ಸಾಕಷ್ಟು ಕಷ್ಟಗಳನ್ನ ಪಟ್ಟಿರ್ತಾರೆ, ಸಾಕಷ್ಟು ಅಗುಹೋಗುಗಳನ್ನ ನೋಡಿರ್ತಾರೆ, ಎಲ್ಲವನ್ನ ದಾಟಿ ಈ ಯಶಸ್ಸನ್ನ ಕಂಡಿರ್ತಾರೆ. ಎಸ್, ನಮ್ಮ ಯುವಕರು ಯುವತಿಯರು ಮುಂದೆ ಏನೇನ ಇದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳನ್ನ ನಾವು ಅಲಂಕರಿಸಬೇಕು ಅಂತ ಇರೋರು, ಅವ್ರಿಗೆಲ್ಲರಿಗೂ ಕೂಡ ಏನ್ ಹೇಳ್ತೀವಿ, ಒಂದು ಇನ್ಸ್ಪಿರೇಷನ್ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ವಿಶೇಷ ಸಂದರ್ಶನಗಳನ್ನ ಮಾಡ್ತಾ ಇರ್ತೀವಿ. ಪ್ರತಿ ಸಂಚಿಕೆಯಲ್ಲೂ ಕೂಡ ಒಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾವು ಈ ಕಾರ್ಯಕ್ರಮವನ್ನ ಶುರು ಮಾಡ್ತೀವಿ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ವಿಶೇಷ ವ್ಯಕ್ತಿ ಇದ್ದಾರೆ. ಅವರು ಕೂಡ ಸಾಕಷ್ಟು ಸಾಧನೆಯನ್ನ ಮಾಡಿದವರು. ಇವತ್ತಿನ ನಮ್ಮ ಸಂದರ್ಶನವನ್ನ ಶುರು ಮಾಡೋಣ. ಯಾರ ವಿಶೇಷ ವ್ಯಕ್ತಿ ಅನ್ನೋದನ್ನ ತಿಳ್ಕೊಬೇಕಾ? ಖಂಡಿತವಾಗ್ಲೂ ರಾಯಚೂರು ಜಿಲ್ಲೆಯ ಸಿಂಧನೂರು ಗ್ರಾಮೀಣ ಪ್ರತಿಭೆ ಅಂತ ಕೂಡ ಹೇಳ್ಬಹುದು. ಗ್ರಾಮೀಣ ಪ್ರತಿಭೆ ಅಂತಂದ್ರೆ ಸಾಕಷ್ಟು ಜನ ಹೇಳ್ತಾರೆ ಅಲ್ಲಿ ಫೆಸಿಲಿಟೀಸ್ ಇರೋದಿಲ್ಲ, ಸೊ ಅಲ್ಲಿ ವಿದ್ಯಾಭ್ಯಾಸ ಸರಿಯಾಗಿ ನಡೆಯೋದಿಲ್ಲ. ಸೊ ಅಂತವರು ಒಂದು ಒಳ್ಳೆಯ ಹುದ್ದೆಯನ್ನ ಅಲಂಕರಿಸೋದಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ನಾವು ಸಾಮಾನ್ಯವಾಗಿ ಕೇಳ್ತೀವಿ. ಬೆಂಗಳೂರಿನಂತ ನಗರದಲ್ಲಿ ಓದದೇ ಇದ್ದಾಗ ಅಂತ ಸಣ್ಣ ಸಣ್ಣ ಗ್ರಾಮಗಳಲ್ಲಿ, ಸ್ಕೂಲ್ಗಳಲ್ಲಿ ಹೆಂಗೆ ಓದಿ ಇಷ್ಟು ಒಳ್ಳೆ ಹುದ್ದೆಯನ್ನ ಅಲಂಕರಿಸೋದು, ಇಷ್ಟು ಒಳ್ಳೆ ಅಂಕಗಳನ್ನ ಪಡ್ಕೊಳ್ಳೋದು ಅನ್ನೋ ಒಂದು ಪ್ರಶ್ನೆ ಬಹುಶಃ ಎಲ್ಲರಲ್ಲೂ ಕೂಡ ಮೂಡುತ್ತೆ. ಎಸ್, ಹೌದು, ಗ್ರಾಮೀಣ ಪ್ರತಿಭೆ ಅಂದಿದ್ದು ಅದಕ್ಕೆ ನಾನು. ಸೊ ಎಸ್, ಗ್ರಾಮೀಣ ಪ್ರತಿಭೆ ಚೈತ್ರಾ ಮಾಂಡ್ರೆ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ಅವರ್ ಶೋ ಚೈತ್ರಾ. ಥ್ಯಾಂಕ್ ಯು ಮೇಡಮ್. ಸೊ ಎಸ್, ಸೊ ಸಾಕಷ್ಟು ನಿಮ್ಮ ಬಗ್ಗೆ ಮಾತಾಡೋದಿದೆ. ಯಾಕಂತಂದ್ರೆ ನಿಮ್ಮ ಬಗ್ಗೆ ನನಗೆ ಸಾಕಷ್ಟು ಗೊತ್ತಾಗಿದೆ ಈಗ. ಸೊ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅಂಡ್ ಜೊತೆಗೆ ಚೈತ್ರಾ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದಾಗ, ನಿಮ್ಮ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತಂದಾಗ ನಿಮ್ಗೆ ಏನ್ ಮೊದ್ಲು ಹೇಳ್ಬೇಕು ಅಂತ ಅನ್ಸುತ್ತೆ ನಮ್ಮ ವೀಕ್ಷಕರಿಗೆ? ನನ್ನ ಬಗ್ಗೆ ಮೊದಲು ಹೇಳಬೇಕು ಅಂತಂದರೆ, ನಾನೊಬ್ಳು ಸಾಮಾನ್ಯ ಹುಡುಗಿ, ನಾನೊಂದು ಗ್ರಾಮೀಣ ಪ್ರದೇಶದಿಂದ ಬಂದಿರೋಳು. ಈಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳನ್ನ ಹೆಚ್ಚು ಓದಕ್ಕೆ ಬಿಡೋದಿಲ್ಲ ಅನ್ನೋ ಒಂದು ಮಾತುಗಳು ಕೂಡ ಇದೆ. ಸೊ ನಿಮ್ಮ ಮನೇಲಿ ಹೇಗೆ? ಯಾಕಂತಂದ್ರೆ ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ತಮ್ಮ, ನಿಮ್ಮ ಸುತ್ತಮುತ್ತಲಿನವರು ಸೊ ಹೇಗೆ ನಿಮ್ಮನ್ನ ಏನಂತಾರೆ ಪ್ರೋತ್ಸಾಹ ಮಾಡಿದ್ರು ಓದು, ಅಥವಾ ನಿಮ್ ಮುಂದಕ್ಕೆ ಈ ತರ ನೀನ್ ಆಗ್ಬೇಕು, ನಿಮ್ಮ ಕನಸುಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದು ಹೇಗೆ ಅನ್ನೋದನ್ನ ಹೇಳ್ತೀರಾ? ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ನನ್ನ ತಂದೆ ತಾಯಿ. ಎಲ್ಲರೂ ಹೇಳ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲ ಎಜುಕೇಷನ್ ಚೆನ್ನಾಗಿರಲ್ಲ, ಅಷ್ಟೊಂದು ಲೈಕ್ ನಾಲೆಜ್ ಸಿಗಲ್ಲ ಅಂತ ಎಲ್ಲ ಹೇಳ್ತಾರೆ. ಬಟ್ ಆ ಥರ ಏನೂ ಇಲ್ಲ. ನಮ್ಮ ಮನಸ್ಸಿದ್ರೆ ಎಲ್ಲಾದರೂ ಕುತ್ಕೊಂಡು ಓದ್ಬೋದು, ಏನಾದರೂ ಸಾಧನೆ ಮಾಡ್ಬೇಕನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್. ನಮ್ಮ ಅಪ್ಪ ಅಮ್ಮ ಎಲ್ಲ ಅವರು ಎಜುಕೇಟೆಡ್ ಇದ್ದಾರೆ. ಆ್ಯಂಡ್ ಅವ್ರಿಗೆ ಗೊತ್ತು ಫ್ಯೂಚರಲ್ಲಿ ಮಕ್ಕಳಿಗೆ ಎಜುಕೇಷನ್ನೇ ಕೊಡಿಸ್ಬೇಕು, ಎಜುಕೇಷನ್ನೇ ಇಂಪಾರ್ಟೆಂಟು ಅಂತ ಅವರು ನಮಗೆ ಎಜುಕೇಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿಸಿದ್ರು. ಯಾವಾಗಲೂ ನೀವು ಓದೋದು ಮುಂದೆ ಫ್ಯೂಚರಲ್ಲಿ ನಿಮಗೆ ವಿದ್ಯೆ ಮಾತ್ರ ಕೈ ಹಿಡಿಯೋದು, ಬೇರೆ ಏನೂ ಕೈ ಹಿಡಿಯಲ್ಲ ಅಂತ ಅವರು ನಮಗೆ ಚಿಕ್ಕಂದಿಂದಲೂ ವಿದ್ಯಾಭ್ಯಾಸವನ್ನು ನೀಟಾಗಿ ಮಾಡಿಸ್ತಿದ್ರು. ಆಮೇಲೆ ನಮ್ಮಮ್ಮ ನನಗೆ ಡೈಲಿ ಹೋಮ್ವರ್ಕ್ ಎಲ್ಲ ಮಾಡಿಸ್ತಿದ್ರು. ನಮ್ಮ ಅಪ್ಪ ಕೂಡ ಒಬ್ಬ ಶಿಕ್ಷಕರು, ಹಾಗಾಗಿ ಅವರು ನಮಗೆ ಒಳ್ಳೆ ಮಾರ್ಗದರ್ಶನ ನೀಡಿದ್ದಾರೆ. ಅಂತಂದ್ರೆ ಈಗ ಚೈತ್ರಾ ಅವರೇ, ಈಗ ನೀವು ಸ್ಕೂಲಿಂಗ್ ಎಲ್ಲ ಎಲ್ಲಿ ಮಾಡಿದ್ರಿ? ಸೊ ಅಲ್ಲೇ ನಿಮ್ಮೂರು ರಾಯಚೂರಲ್ಲೇ ಮಾಡಿದ, ಸಿಂಧನೂರಲ್ಲಿ ಮಾಡಿದ್ದ ನೀವು? ಹೌದು, ನಾನು ಸ್ಕೂಲೆಲ್ಲ ನಂದು ಸಿಂಧನೂರು ತಾಲೂಕಲ್ಲೇ ಮಾಡಿದ್ದು. ಹೋಲಿ ಫ್ಯಾಮಿಲಿ ಸ್ಕೂಲ್ ಅಂತ, ಅದು ಒಂದು ಕ್ರಿಶ್ಚಿಯನ್ ಸ್ಕೂಲ್. ಅಲ್ಲಿ ನನಗೆ ಟೀಚರ್ಸ್ ತುಂಬ ಚೆನ್ನಾಗಿ ಸಿಕ್ಕಿದ್ರು. ಎಲ್ಲ ಟೀಚರ್ಸು ನನಗೆ ಎಲ್ಲ ಹಂತದಲ್ಲೂ ಎಷ್ಟು ಚೆನ್ನಾಗಿ ಮಾರ್ಗದರ್ಶನ ನೀಡಿದ್ರಂದರೆ ನನಗೆ ಬೇಸಿಕ್ ನಾಲೆಜ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ತು. ನಾನು ಸ್ಕೂಲಲ್ಲಿ ಇದ್ದಾಗೆ ಎಲ್ಲ ಬೇಸಿಕ್ ನಾಲೆಜ್ ತುಂಬ ಚೆನ್ನಾಗಿ ಪಡ್ಕೊಂಡಿದ್ದೆ. ಸೊ ಅಂತಂದ್ರೆ ಈಗ ನೀವು ಇಂಜಿನಿಯರಿಂಗ್ ನಿಮ್ದಾಯ್ತು, ಕಂಪ್ಲೀಟ್ ಆಯ್ತು ಅಂತ ಅನ್ಸುತ್ತೆ. ಯಾವ ಇಯರ್ ಅಲ್ಲಿ ಆಗಿದ್ದು ನಿಮ್ದು? ನಿಮಗೆ ಒಂದು ವಂಡರ್ ಅನ್ಸ್ಬೋದು, ಹೇಳ್ತೀನಿ. ನಾನು ನಾನ್ IT ಬ್ಯಾಕ್ಗ್ರೌಂಡಿಂದ ಬಂದಿರೋದು, ಅಂದರೆ ನಾನು ಸಿವಿಲ್ ಇಂಜಿನಿಯರಿಂಗ್ ಮಾಡಿರೋದು. ಇವಾಗ ನಾನು ಜಾಬ್ ಮಾಡ್ತಿರೋದು ಐ ಟಿ ಕಂಪನಿಯಲ್ಲಿ, ಅಂದರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಲೈನಿಗೆ ಹೋಗಿರೋದು. ಸೊ ನಾನು ನಾನ್ IT ಟು IT ಲೈನ್ಗೆ ಶಿಫ್ಟ್ ಆದೆ. ಅಂದರೆ ನಾನು ಇಂಜಿನಿಯರಿಂಗ್ 2022 ಅಲ್ಲಿ ಪಾಸ್ ಆದೆ. 2022 ಪಾಸ್ ಆದಮೇಲೆ ನಾನು 1 ವರ್ಷ IT ಕೋರ್ಸಸನ್ನು ಮಾಡಿದೆ ಬೆಂಗಳೂರಿಗೆ ಬಂದು. ಅದಾದ ನಂತರ ನಾನು IT ಲೈನ್ಗೆ ಬಂದೆ. ಇಂಜಿನಿಯರಿಂಗ್ ಮುಗಿಸಿ ಈಗ ಜರ್ಮನಿಯಲ್ಲಿ ಕೆಲಸ ಸಿಕ್ಕಿರೋದ್ರಿಂದ ಸ್ಪೆಷಲ್ ಅಂತ ಹೇಳ್ಬಹುದು. ಯಾಕಂತಂದ್ರೆ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿರಬಹುದು, ಓದಿ ವಿದ್ಯಾಭ್ಯಾಸ ಮಾಡಿ ಹೆಚ್ಚು ಅಂಕಗಳನ್ನ ಪಡೆದು ಬೇರೆ ವಿದೇಶಗಳಲ್ಲಿ ಕೆಲಸ ಗಿಟ್ಟಿಸ್ಕೊಳ್ಳೋದು ಅಂತಂದ್ರೆ ಅಷ್ಟು ಸುಲಭದ ಮಾತಲ್ಲ. ಸೊ ಆದ್ರೆ ಖಂಡಿತವಾಗ್ಲೂ ಚೈತ್ರ ಅವರ ಅಂತಂದ್ರೆ ಏನನ್ಬಹುದು, ಶ್ರಮ ಇರಬಹುದು, ಅವರ ತಂದೆ ತಾಯಿಯರ ಶ್ರಮ ಇರಬಹುದು, ಇವೆಲ್ಲವೂ ಕೂಡ ಅವರ ಯಶಸ್ಸಿಗೆ ಒಂದು
ಕಾರಣ ಅಂತ ಕೂಡ ಹೇಳ್ಬಹುದು. ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ನೀವು IT ಬ್ಯಾಕ್ ಗ್ರೌಂಡ್ ಅಲ್ಲ ಅಂತ ಹೇಳಿದ್ರಿ, ನಾನ್ IT ಬ್ಯಾಕ್ ಗ್ರೌಂಡ್ ಅಂತ ಹೇಳಿದ್ರಿ. ಸೊ ಇಂಜಿನಿಯರಿಂಗ್ ಯಾವಾಗ ಮುಗಿಸಿದ್ದು ನೀವು? ನಾನು ಇಂಜಿನಿಯರಿಂಗ್ ಮುಗಿಸಿದ್ದು 2022 ಅಲ್ಲಿ. ಅಂತಂದ್ರೆ ನಿಮ್ಗೆ ಇಂಜಿನಿಯರಿಂಗ್ ಆಗ್ಬೇಕು ಅಂತ ಆಯ್ತಾ, ಅಥವಾ ನಿಮ್ಮ ತಂದೆ ತಾಯಿ ಬೇರೆ ಏನೇನಾದ್ರೂ ಆಗು ಅಂತ ಹೇಳಿದ್ರ ನಿಮ್ಗೆ? ನಮ್ಮ ಅಪ್ಪ ಅಮ್ಮ ಆಸೆ ಇದ್ದಿದ್ದು. ಆ್ಯಕ್ಚುಲಿ ನಮ್ಮ ಅಮ್ಮ ಒಬ್ಬರು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್, ಅಂಚೆ ಕಚೇರಿಯಲ್ಲಿ ಕೆಲಸ ಮಾಡ್ತಾರೆ. ಅವ್ರದ್ದೊಂದು ಏನು ಕನಸಿತ್ತಂದರೆ ನನ್ನ ಮಗಳು ಕೂಡ ಇದೇ ಥರ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಒಂದು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ಅವ್ರ ತಲೆಯಲ್ಲಿತ್ತು. ಅದಕ್ಕೆ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಗೌರ್ಮೆಂಟ್ ಜಾಬ್ ಅಪರ್ಚುನಿಟೀಸ್ ಜಾಸ್ತಿ ಇರುತ್ತೆ ಅಂತ ಅವರು ನನಗೆ ಸಿವಿಲ್ ಇಂಜಿನಿಯರಿಂಗ್ನ ಸೇರಿಸಿದ್ರು. ಅದಾದ ನಂತರ ನನಗೆ ಗೊತ್ತಾಯಿತು ನನಗೆ ಒಂದು ಸ್ವಲ್ಪ ಕೋಡಿಂಗಲ್ಲೂ ಇಂಟ್ರೆಸ್ಟ್ ಇದೆ ಅಂತ. ಅಷ್ಟರಲ್ಲಿ ಆಲ್ರೆಡಿ ನಾನು ಇಂಜಿನಿಯರಿಂಗ್ ಸೆಕೆಂಡ್ ಇಯರ್ ಮುಗಿದ್ಬಿಟ್ಟಿತ್ತು. ಸೊ ನಂಗೆ ಚೇಂಜ್ ಮಾಡೋಕ್ಕೆ ಅವಕಾಶ ಇದ್ದಿಲ್ಲ. ಅದಕ್ಕಾಗಿ ನಾನು ಇಂಜಿನಿಯರಿಂಗ್ ಆದಮೇಲೆ ನಾನು ಅದನ್ನು ಒಂದು ಮೋಟಿವೇಶನ್ ಆಗಿ ಇಟ್ಕೊಂಡು ಬೆಂಗಳೂರಿಗೆ ಬಂದು ಒಂದು ಕೋರ್ಸಸ್ನ ಮಾಡಿ ಅದನ್ನು ನಾನು IT ಲೈನ್ಗೆ ಬಂದೆ. ಓಕೆ, ಅಂತಂದ್ರೆ ನಿಮ್ಗೆ ಅಂಕಗಳನ್ನ ಪಡೆಯೋದು ಹೇಗೆ ಸುಲಭ ಅಂತ ಅನ್ನಿಸ್ತಾ ಓದೋದಕ್ಕೆ? ಅಂತಂದ್ರೆ ವಿದ್ಯೆ ಅನ್ನೋದು ಎಲ್ಲರಲ್ಲಿ ಕೂಡ ಇರೋದಿಲ್ಲ, ಅಂಡ್ ಜೊತೆಗೆ ಓದಿದ್ದು ಕೆಲವ್ರಿಗೆ ಮರ್ತು ಹೋಗುತ್ತೆ. ಸೊ ನೀವು ಹೇಗಿದ್ರಿ? ಚುರುಕಿದ್ರ, ತುಂಬಾ ಚುರುಕಿದ್ರ, ಅಥವಾ ಅಪ್ಪ ಅಮ್ಮ ಹೇಳಿ ಓದಿಸ್ತಾ ಇದ್ದಿದ್ದ? ಅಂಕಗಳನ್ನ ಹೇಗ್ ಪಡಿತಾ ಇದ್ರಿ ಅಂತ? ನನಗೆ ಓದಿ ನಮ್ಮ ಅಪ್ಪ ಅಮ್ಮ ಯಾವತ್ತೂ ಓದೋಕ್ಕೆ ಫೋರ್ಸ್ ಮಾಡಿಲ್ಲ. ನಾವೇ ಯಾವಾಗಲೂ ಇಷ್ಟಪಟ್ಟು ಓದ್ತಿದ್ದಿದ್ದು. ನಾನು ಚಿಕ್ಕನಿಂದನೇ ನನಗೆ ಓದೋ ಅಭ್ಯಾಸ ಇದೆ. ಆಮೇಲೆ ನನಗೆ ಸ್ಕೂಲಲ್ಲಿ ಒಳ್ಳೆ ಬೇಸಿಕ್ ನಾಲೆಜ್ ಸಿಕ್ಕಿದೆ. ನಂದು ಪ್ರೈಮರಿ ಸ್ಕೂಲಲ್ಲಿ ನಾನು ಫಸ್ಟ್ 3rd ಸ್ಟ್ಯಾಂಡರ್ಡ್ವರೆಗೂ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಅದಾದ ನಂತರ ನನಗೆ ನಾಗಾಲ್ಯಾಂಡ್ ಟೀಚರ್ಸ್ ಅಂತ ಒಂದು 4 ಜನ ಟೀಚರ್ಸ್ ನನಗೆ ಟೀಚ್ ಮಾಡಿದರು. ಕೇಂಬ್ರಿಡ್ಜ್ ಸ್ಕೂಲ್ ಅಂತ, ಅದು ಲಿಂಗಸೂರಲ್ಲಿದೆ. ಅವರು ನಾಗಾಲ್ಯಾಂಡ್ ಟೀಚರ್ಸ್ ನನಗೆ ಒಳ್ಳೆ ಬೇಸಿಕ್ ನಾಲೆಜ್ ಕೊಟ್ಟರು. ಸೊ ಅಲ್ಲಿಂದ ನಾನು ಸಿಂಧನೂರಿಗೆ ಬಂದು ಅಲ್ಲಿ ಹೈಸ್ಕೂಲ್ ಮುಗಿಸಿದೆ. ಅಲ್ಲಿ ಹೈಸ್ಕೂಲಲ್ಲಿ ಕೂಡ ನನಗೆ ಒಳ್ಳೆ ನಾಲೆಜನ್ನು ಕೊಟ್ಟರು ನನ್ನ ಟೀಚರ್ಸ್ ಎಲ್ಲ. ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ನನ್ನ ಅಪ್ಪ ಅಮ್ಮ ನನಗೆ ಯಾವತ್ತೂ ನೀನು ಓದಬೇಕು, ನಿನಗೆ ಎಕ್ಸಾಮ್ ಇದೆ, ನಿಂಗೆ ಟೆಸ್ಟ್ ಇದೆ, ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಯಾವತ್ತೂ ಹೇಳಿಲ್ಲ. ನಾನು ಮಾರ್ಕ್ಸ್ಗೋಸ್ಕರ ಯಾವತ್ತೂ ಓದಿಲ್ಲ. ನಾನು ಓದಿದ್ದು ನಾಲೆಜ್ಗೋಸ್ಕರ. ನನ್ನ ನಾಲೆಜ್ ನಾನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೆ. ಈಗ ಕೆಲವು ಮಕ್ಕಳನ್ನ ನಾವು ಫೋರ್ಸ್ ಮಾಡ್ತೀವಿ. ಈಗ ನೀವು ಹೇಳಿದ್ರಿ ನನ್ಗೆ ಯಾವತ್ತು ಆ ಒಂದು ಫೋರ್ಸ್ ಏನಿದೆ ಮನೆಯಿಂದ ನಂಗೆ ಆಗ್ಲಿಲ್ಲ, ನನ್ನ ಪಾಡಿಗೆ ನಾನು ಓದ್ಕೋತಾ ಇದ್ದೆ ಅಂತ. ಸೊ ಅದು ಬಹುಶಃ ನಿಮ್ಮ ತಂದೆಯಿಂದ ಅಥವಾ ನಿಮ್ಮ ತಾಯಿಯಿಂದ ಬಂದ ಬಳುವಳಿ ಅಂತ ಅನ್ಕೊಳ್ತೀರಾ? ಅವ್ರನ್ನ ನೋಡಿ ನೀವು ಕಲ್ತಿದ್ದು ಅಂತ ಅಂತೀರಾ, ಅಥವಾ ಹೇಗ್ ಬಂತು ನಿಮ್ಗೆ? ಯಾಕಂತಂದ್ರೆ ನಾನೇ ಕೂತ್ಕೊಂಡು ಓದ್ತಾ ಇದ್ದೆ, ನಂಗೆ ಯಾರು ಹೇಳೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅಂತ ಹೇಳಿದ್ರಿ. ಅಂಡ್ ಜೊತೆಗೆ ಸಪೋರ್ಟ್ ಎಲ್ಲ ಹೇಗಿರ್ತಾ ಇತ್ತು ಟೀಚರ್ಸ್ ಇಂದ? ಸ್ಕೂಲಲ್ಲಿ ಕೂಡ ಫಸ್ಟ್ ಇರ್ತಾ ಇದ್ರಾ? ಫಸ್ಟ್ ಅಂತಲ್ಲ, ಬಟ್ ಟಾಪ್ 10 ಟಾಪ್ 5 ಎಲ್ಲ ಇರ್ತಿದ್ದೆ. ನನಗೆ ಯಾರು ಬಂದು ಏನು ಕೇಳ್ತಿದ್ದಿಲ್ಲ. ಅಂದರೆ ನಂದು ಒಂದು ಗುರಿ ಇತ್ತು, ಗೋಲ್ ಇತ್ತು, ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು. ಆಮೇಲೆ ನಾನು ಎಲ್ಲ ತಿಳ್ಕೊಬೇಕು, ನಾಲೆಜ್ ತಗೋಬೇಕು, ಜಗತ್ತಲ್ಲಿರೋ ನಾಲೆಜ್ನೆಲ್ಲ ನಾನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಾನು ಯಾವಾಗಲೂ ಓದ್ತಿದ್ದೆ. ನಂಗೆ ಈಗಲೂ ನಾವೆಲ್ಸ್ಗಳನ್ನ ಓದೋ ಹವ್ಯಾಸಗಳಿದೆ. ಸೊ ನೋವೆಲ್ಸ್ ಅಂತಂದ್ರೆ ಯಾವ ತರದ್ದು ಓದ್ತೀರಾ ಅಂತಂದ್ರೆ ನಿಮ್ಗೆ ಯಾವ ಕ್ಷೇತ್ರದ ಪುಸ್ತಕಗಳಂದ್ರೆ ತುಂಬಾ ಇಷ್ಟ ಆಗತ್ತೆ ಅಂತೀರಾ? ನನಗೆ ಚೇತನ್ ಭಗತ್ದು ತುಂಬ ನಾವೆಲ್ಸ್ಗಳು ಓದ್ತೀನಿ. ನನಗೆ ಅದೊಂದು ಹವ್ಯಾಸ, ಸುಮ್ಮನೆ ಯಾವಾಗಲೂ ಬುಕ್ಸ್ಗಳನ್ನ ಓದ್ತಾ ಇರಬೇಕು ಅಂತ ಒಂದು ಚಿಕ್ಕ ಹವ್ಯಾಸ ಇದೆ. ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರಾದರೂ ಒಂದು ಒಳ್ಳೆ ಬುಕ್ ಸಜೆಸ್ಟ್ ಮಾಡಿದರೆ ನಾನು ಅದನ್ನು ತಗೊಂಡು ಓದ್ತೀನಿ. ನಿಮ್ಗೆ ಈಗ ಜರ್ಮನಿಯಲ್ಲಿ ಈ ತರ ಅವಕಾಶ ಸಿಕ್ಕಿದೆ ಅಂತ ಅಂದಾಗ ನಿಮ್ಮ ಮನೆಯವ್ರು ಇರಬಹುದು, ಅಥವಾ ನಿಮ್ಮ ಫ್ರೆಂಡ್ಸ್ ಇರಬಹುದು, ಅಥವಾ ನಿಮ್ಮ ಸ್ಕೂಲು ಕಾಲೇಜು, ಸೊ ಇವರೆಲ್ಲ ರಿಯಾಕ್ಷನ್ಸ್ ಏನಾದ್ರು ನಿಮ್ಗೆ ನೋಡಕ್ ಸಿಕ್ತು ಅಂತ ಹೇಳ್ತೀರಾ? ಹೇಗಿರಬಹುದು ಅಂತ ಹೇಳ್ತೀರಾ? ನಾನು ಎಲ್ರಿಗೂ ನನ್ನ ಜರ್ಮನಿ ಸೆಲೆಕ್ಷನ್ ಆದಮೇಲೆ ನನ್ನ ರಿಲೇಟಿವ್ಸ್, ನನ್ನ ಫ್ರೆಂಡ್ಸಿಗೆ, ನನ್ನ ಟೀಚರ್ಸಿಗೆ ಎಲ್ಲರಿಗೂ ಕಾಲ್ ಮಾಡಿ ತಿಳಿಸಿದೆ. ಎಲ್ಲರೂ ತುಂಬ ಸಂತೋಷಪಟ್ಟರು. ನೀನು ಕಷ್ಟಪಟ್ಟಿದ್ದಕ್ಕೆ, ನೀನು ಇಷ್ಟು ಓದಿದ್ದಕ್ಕೆ, ನೀನೊಂದು ಗೋಲ್ ಇಟ್ಕೊಂಡಿದ್ದೆ, ಎಲ್ಲ ರೀಚ್ ಆದೆ ಅಂತ ಎಲ್ಲರೂ ತುಂಬ ಖುಷಿ ಪಟ್ಟರು. ತುಂಬ ಅಭಿನಂದನೆಗಳು ಹೇಳಿದರು ಎಲ್ಲರೂ. ಸೊ ನಿಮಗೆ ಅನ್ಸಿತ್ತಾ ಸೊ ಈ ತರ ನನಗೆ ಒಂದು ವಿದೇಶದಲ್ಲೇ ಅವರೇ ಕರೆದು ನನಗೆ ಕೆಲಸ ಕೊಡ್ತಾರೆ? ಯಾಕಂತಂದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಲ್ಲೇ ಇರೋ ಹೆಣ್ಣು ಮಕ್ಕಳಿಗಿರ್ಬೋದು ಅಥವಾ ಗಂಡು ಮಕ್ಕಳಿಗಿರ್ಬೋದು ಕೆಲಸಗಳು ಸಿಕ್ಕೋದೇ ಕಷ್ಟ ಆಗ್ತಿದೆ. ಅಂಥದ್ರಲ್ಲಿ ನಿಮ್ಗೆ ವಿದೇಶದಲ್ಲಿ ಕರೆದು ಕೊಟ್ಟಿದ್ದಾರೆ ಅಂತಂದ್ರೆ ಬಹುಶಃ ನಿಮ್ಗೆ ನೀವು ಪಟ್ಟ ಶ್ರಮ ಈಗ ಫಲಿಸ್ತು ಅಂತ ಅನ್ಸತ್ತ ನಿಮ್ಗೆ? ಖಂಡಿತವಾಗಿ ನಾನು ಪಟ್ಟ ಕಷ್ಟ ಎಲ್ಲ ನನಗೆ ಪ್ರತಿಫಲ ಕೊಟ್ಟಿದೆ. ನನಗೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ನಾನು ಯಾವತ್ತೂ ಹಿಂಗೆ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು ಬೇರೆ ಕಂಟ್ರಿಗೆ ಹೋಗ್ತೀನಿ. ನಾನು ಇಮ್ಯಾಜಿನ್ ಕೂಡ ಮಾಡಿದ್ದಿಲ್ಲ ಬೇರೆ ಕಂಟ್ರಿಗೆ ಹೋಗಿ ಜಾಬ್ ಮಾಡ್ತೀನಿ ಅಂತ. ನಾನು ತುಂಬ ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿದ್ದೆ. ನಾನು ಬೆಂಗಳೂರಲ್ಲೇ ಲಾಸ್ಟ್ ನಾನು ಕೆಲಸ ಮಾಡೋದು. ನಾನು IT ಕಂಪನಿಯಲ್ಲೂ ಕೂಡ ನಾನು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತೀನೋ ಇಲ್ವೋ, ಹೆಂಗೆ, ನಾನು ಏನೂ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ನನ್ನ ಲೈಫಲ್ಲಿ. ನನ್ನ
100% ನಾನು ಕೊಟ್ಟಿದ್ದೀನಿ. ನನ್ನ ಹಾರ್ಡ್ ವರ್ಕ್ನ ನಾನು ನಂಬಿದ್ದೀನಿ. ನನ್ನ ಹಾರ್ಡ್ ವರ್ಕ್, ನನ್ನ ಎಫರ್ಟ್ ಎಲ್ಲ ನನಗೆ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ. ನೀವು SDM ಕಾಲೇಜ್ನ ಅನುಭವ ಹೇಗಿತ್ತು ಅಂತ ಹೇಳ್ತೀರಾ? ನನ್ನ SDM ಕಾಲೇಜ್ ಹೇಳಬೇಕಂದ್ರೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಚೆನ್ನಾಗಿತ್ತು. ಅದಾದ ನಂತರ ಕೋವಿಡಲ್ಲಿ ಲಾಕ್ಡೌನ್ ಆಗಿಬಿಡ್ತು, ಎಲ್ಲ ಆನ್ಲೈನ್ ಕ್ಲಾಸಸ್ ಇತ್ತು. ಅದಾದ ನಂತರ ನಾವು ಫೈನಲ್ ಇಯರ್ಗೆ ಕಾಲೇಜಿಗೆ ಕರೆದ್ರು. ಇದು ಧಾರವಾಡ SDM ಕಾಲೇಜ್. ಅಲ್ಲಿ ವಿದ್ಯಾರ್ಥಿಗಳು ಓದಿದ್ದಾರೆ ಅಂದರೆ ಜೀವನದಲ್ಲಿ ಅವರು ಏನಾದರೂ ಒಂದು ಸಾಧನೆ ಮಾಡ್ತಾರೆ. ಯಾಕಂದರೆ ಆ ಮಂಜುನಾಥೇಶ್ವರ ಆಶೀರ್ವಾದ ನಮ್ಮೆಲ್ಲರ ಮೇಲಿದೆ. ಆದ ಕಾರಣ ಧರ್ಮಸ್ಥಳ ಕಾಲೇಜ್ ತುಂಬ ಒಳ್ಳೆ ಕಾಲೇಜ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹೇಗೆ ಚೈತ್ರ ಓದಲ್ಲಿ ಮಾತ್ರ ಅಂತನಾ ಅಥವಾ ಸ್ಪೋರ್ಟ್ಸ್ ಇರಬಹುದು, ಎಕ್ಸ್ಟ್ರಾ ಕರಿಕ್ಯುಲರ್ ಇರಬಹುದು, ಸೊ ಎಲ್ಲದರಲ್ಲೂ ಇದ್ದಾರೆ ಅಂತ ಹೇಳ್ತೀರಾ? ಸ್ಪೋರ್ಟ್ಸ್ ಅಂತ ಏನು ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ನನಗೆ ಓದೋದು ಹವ್ಯಾಸ ಇದೆ. ಆಮೇಲೆ ನಾನು ಸ್ವಲ್ಪ ಎಕ್ಸ್ಟ್ರೋವರ್ಟ್, ಜನರ ಜೊತೆಗೆ ತುಂಬ ಬೆರೀತೀನಿ. ಆಮೇಲೆ ಎಲ್ಲ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ಜಾಸ್ತಿ ಟ್ರಿಪ್ಗಳಿಗೆಲ್ಲ ಹೋಗ್ತೀನಿ. ಆಮೇಲೆ ಜಾಸ್ತಿ ಸ್ವಲ್ಪ ಫೋಟೋ ಹುಚ್ಚಿದೆ. ಅವಾಗವಾಗ ಫೋಟೋಗಳು ತಗೊಳೋದು, ಸೆಲ್ಫಿಗಳು ತಗೊಳೋದು. ಚಿಕ್ಕವಳಿದ್ದಾಗೆಲ್ಲ ನಾನು ವೀಡಿಯೋಸ್ಗಳನ್ನ ಮಾಡ್ತಿದ್ದೆ. ಸೊ ಆ ಥರ ಎಲ್ಲ ನಂಗೆ ಬೇರೆ ಆ್ಯಕ್ಟಿವಿಟೀಸಲ್ಲೂ ಇಂಟ್ರೆಸ್ಟ್ ಇದೆ. ಆಮೇಲೆ ನನಗೆ ಹಾಡುಗಳಂದರೆ ತುಂಬ ಇಷ್ಟ. ಆವಾಗವಾಗ ಹಾಡ್ತಾ ಇರ್ತೀನಿ. ಸೊ ಆ ಥರ ಹಾಬೀಸ್ಗಳಿದೆ, ಚಿಕ್ಕ ಪುಟ್ಟ ಹಾಬೀಸ್ಗಳು. ಎಸ್, ಅಂತಂದ್ರೆ ಈಗ ಸ್ಕೂಲಿಂಗ್ ಇಂದ ಹಿಡಿದು ಕಾಲೇಜ್ ತನಕ ಹಿಡಿದು ಪ್ರಶಸ್ತಿಗಳು ಅಂತ ಏನಾದ್ರು ನಿಮಗೆ ಬಂದಿದೆಯಾ? ಯಾಕಂತಂದ್ರೆ ನೀವು ಸ್ಟಡೀಸ್ ಅಲ್ಲಿ ಮಾತ್ರ ಅಲ್ಲದೆ ಬೇರೆದಲ್ಲೂ ಕೆಲವೊಂದ್ರಲ್ಲಿ ಇದೀನಿ, ಸ್ಪೋರ್ಟ್ಸ್ ಬಿಟ್ಟು ಅಂತ ಹೇಳಿದ್ರಿ. ಸೊ ಯಾವ್ದ್ರಲ್ಲಿ ನಿಮ್ಗೆ ತುಂಬಾ ಇಂಟ್ರೆಸ್ಟ್, ಪ್ರಶಸ್ತಿಗಳು ನಿಮ್ಗೆ ಯಾವ್ದಾದ್ರು ಬಂದಿದೆ ಅಂತ? ನನಗೆ ಸ್ಕೂಲಲ್ಲಿ ಇದ್ದಾಗೆಲ್ಲ ಪ್ರತಿಭಾ ಕಾರಂಜಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಅಲ್ಲಿ ಡ್ಯಾನ್ಸು, ಸಿಂಗಿಂಗು, ಆಮೇಲೆ ಸ್ಟೋರಿ ಟೆಲ್ಲಿಂಗ್ ಅಲ್ಲೆಲ್ಲ ನನಗೆ ಪ್ರಶಸ್ತಿ ಬಂದಿದೆ. ಅದಾದ ನಂತರ ನನಗೆ PUC ಪದವಿ ಪೂರ್ವ ಕಾಲೇಜಿನಲ್ಲಿ ನನಗೆ ಗೋಲ್ಡ್ ಮೆಡಲ್ ಕೊಟ್ಟಿದ್ದಾರೆ. ನಂದು ಡಿಸ್ಟಿಂಕ್ಷನ್ ಆಗಿತ್ತು. ಸೊ ಜ್ಞಾನಜ್ಯೋತಿ ಕಾಲೇಜ್ ಅವರು ನನಗೆ ಗೋಲ್ಡ್ ಮೆಡಲನ್ನು ಕೊಟ್ಟರು. ಸೊ ಈಗ ನಿಮ್ಗೆ ಜರ್ಮನಿಗೆ ಹೋಗೋ ಅವಕಾಶ ಸಿಕ್ತು ಅಂತ ಅಂದಾಗ ಅಲ್ಲಿ ಹೋಗೋ ತಯಾರಿಯನ್ನ ಕೂಡ ಮಾಡ್ಕೋಬೇಕು. ಅಂತಂದ್ರೆ ವೀಸಾ ಹಿನ್ನೆಲೆ ಏನೇನ್ ಬೇಕು, ಸೊ ಇವೆಲ್ಲವನ್ನ ಕೂಡ ಮಾಡ್ಕೋಬೇಕಾಗತ್ತೆ. ಸೊ ಈಗ ಕೆಲವರು ನಮ್ಮ ಕಾರ್ಯಕ್ರಮವನ್ನ ನೋಡ್ತಾ ಇರೋರು, ಸೊ ಯುವ ಪೀಳಿಗೆಗೆ ಅವರು ಕೂಡ ಏನಾದ್ರು ಮಾಡ್ಕೋಬೇಕು, ನಾವು ವಿದೇಶಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ಸೊ ಏನೇನೆಲ್ಲ ತಯಾರಿಗಳನ್ನ ಮಾಡ್ಕೋಬೇಕು, ವೀಸಾ ಹೇಗ್ ಸಿಕ್ತು ನಿಮ್ಗೆ, ಏನೇನ್ ಮಾಡ್ಕೋಬೇಕಾಗಿತ್ತು ಅಂತ ಹೇಳ್ತೀವಿ? ಫಸ್ಟು ನಾವು ಜಾಬ್ ಅಪ್ಲೈ ಮಾಡಿದ ಮೇಲೆ ನಮಗೆ ಬೇರೆ ಕಂಟ್ರಿಯಿಂದ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ ಆನ್ಲೈನಲ್ಲಿ. ಅದೇನಾದರೂ ನೀವು ಕ್ಲಿಯರ್ ಮಾಡಿದರೆ ಅವರು ನಿಮಗೆ ಆಫರ್ ಲೆಟ್ರ್ ಕೊಡ್ತಾರೆ. ಸೊ ಆಫರ್ ಲೆಟ್ರ್ ಕೊಟ್ಟಾದ ತಕ್ಷಣ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ವೀಸಾ. ಯಾಕಂದರೆ ನೀವು ಬೇರೆ ಒಂದು ಕಂಟ್ರಿಗೆ ಹೋಗ್ಬೇಕಂದ್ರೆ ಫಸ್ಟ್ ನಿಮ್ಮ ಕೈಯಲ್ಲಿ ವೀಸಾ ಇರಬೇಕು. ಸೊ ಪಾಸ್ಪೋರ್ಟ್ ಕೂಡ ಇರಬೇಕು. ಫಸ್ಟ್ ಪಾಸ್ಪೋರ್ಟ್ ಇದ್ರೇ ವೀಸಾ ಮಾಡ್ಸೋಕ್ಕೆ ಸಾಧ್ಯ. ಸೊ ಪಾಸ್ಪೋರ್ಟ್ ಎಲ್ಲ ರೆಡಿ ಇದ್ದಾದಮೇಲೆ ನೀವು ವೀಸಾ ಅಪಾಯಿಂಟ್ಮೆಂಟ್ ತೊಗೋಬೇಕು. VFS.global ಅನ್ನೋ ಒಂದು ವೆಬ್ಸೈಟಲ್ಲಿ ನೀವು ಅಪಾಯಿಂಟ್ಮೆಂಟ್ನ ಬುಕ್ ಮಾಡಬೇಕು. ನಿಮಗೆ ಯಾವ ಡೇಟ್ಗೆ, ಯಾವ ಟೈಮ್ಗೆ, ಯಾವ ಊರಲ್ಲಿ, ಲೈಕ್ ಬೆಂಗಳೂರು, ಮುಂಬೈ, ಡೆಲ್ಲಿ ಈ ಥರ ಎಲ್ಲ ಕಡೆ ಇರುತ್ತೆ. ಸೊ ನೀವು ಅದನ್ನು ಬುಕ್ ಮಾಡ್ಕೊಬೇಕು. ಬುಕ್ ಮಾಡಿದ ತಕ್ಷಣ ಅಲ್ಲೆಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ಏನೇನು ತೊಗೊಂಡು ಹೋಗಬೇಕು ಅಂತ ಅವರು ಒಂದು ಲಿಸ್ಟ್ ಕಳಿಸ್ತಾರೆ. ಲಿಸ್ಟ್ ಅಲ್ಲೊಂದು ಇರುತ್ತೆ. ನೀವು ಮತ್ತು ಯಾವ ವೀಸಾ ಅಪ್ಲೈ ಮಾಡ್ತಿದ್ದೀರಾ ಅಂತ ಫಸ್ಟ್ ನೋಡ್ಕೋಬೇಕು. ವರ್ಕ್ ವೀಸಾ ಅಪ್ಲೈ ಮಾಡ್ತಿದ್ದೀರಾ, ಅಥವಾ ನೀವು ಟ್ರಿಪ್ಪಿಗೆ ಹೋಗ್ತಿದ್ದೀರಾ, ಅಥವಾ ನೀವು ಲಾಂಗ್ ಟರ್ಮ್, ಶಾರ್ಟ್ ಟರ್ಮ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವೀಸಾ ಇರುತ್ತೆ. ಸೊ ನೀವು ಅದನ್ನು ನೋಡಿಕೊಂಡು ಅಪ್ಲೈ ಮಾಡಬೇಕು. ಅದಾದ ತಕ್ಷಣ ಅಪಾಯಿಂಟ್ಮೆಂಟ್ ತೊಗೋಬೇಕು. ಅಪಾಯಿಂಟ್ಮೆಂಟಲ್ಲೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೋಡ್ಕೋಬೇಕು. ಡಾಕ್ಯುಮೆಂಟ್ಸ್ ಅಂದರೆ ಲೈಕ್ ನಿಮಗೆ ಆಫರ್ ಲೆಟರು, ಅದಂದ್ರೆ ನಿಮ್ಮದು ಪಾಸ್ಪೋರ್ಟು, ಆಮೇಲೆ ಪಾಸ್ಪೋರ್ಟ್ ಸೈಜ್ ಫೋಟೋಸು, ಆಮೇಲೆ ನಿಮ್ಮದು ಒಂದು ID ಕಾರ್ಡು, ಈ ಥರ ಎಲ್ಲ ಕೊಟ್ಟಿರ್ತಾರೆ. ಅದನ್ನೆಲ್ಲ ನೀವು ರೆಡಿ ಮಾಡಿಕೊಂಡು ನಿಮಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದ ದಿನ ಹೋಗ್ಬಿಟ್ಟು ನೀವು ಅಪಾಯಿಂಟ್ಮೆಂಟ್ ಇಂಟರ್ವ್ಯೂ ಕೊಡಬೇಕು. ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ಸಬ್ಮಿಟ್ ಮಾಡಿ, ಆಮೇಲೆ ಫೀಸ್ ಅಂತ ಇರುತ್ತೆ, ಅದನ್ನು ಸ್ವಲ್ಪ ಪೇ ಮಾಡಬೇಕು. ಅದಾದ ನಂತರ ನಿಮ್ಮ ಬಯೋಮೆಟ್ರಿಕ್ಸ್ ಎಲ್ಲ ತಗೋತಾರೆ. ಅದು ಮುಗಿಸ್ಕೊಂಡು ನೀವು ಬರ್ಬೋದು. ಅದಾದ ನಂತರ ಒಂದು 10 ದಿನಕ್ಕೆ 10-15 ದಿನಕ್ಕೆ ನಿಮಗೆ ನಿಮ್ಮ ಮನೆಗೆ ವೀಸಾ ಬರುತ್ತೆ. ಸೊ ನಿಮ್ಮ ವೀಸಾ ಪ್ರೋಸೆಸ್ ಹೇಗಿತ್ತು ಅಂತ ಹೇಳಿದ್ರಿ. ಸೊ ಅದೊಂದು ಖುಷಿಯ ಗಳಿಗೆ ಅಲ್ವಾ ನಿಮ್ಗೆ? ಜರ್ಮನಿಯಿಂದ ನನಗೆ ಕಾಲ್ ಬಂತು, ಲೆಟರ್ ಬಂತು, ಸೊ ವೀಸಾನು ಆಯ್ತು ಅಂತ ಅಂದಾಗ ಖುಷಿ ಅಂತ ಅನಿಸ್ತಾ ನಿಮ್ಮೆಲ್ರಿಗೂ? ತುಂಬಾ ಖುಷಿ ಆಯ್ತು ನನಗೆ. ಇದು ನನ್ಸ ಅಂತ ಅನ್ಸಕ್ ಶುರು ಆಯ್ತು. ಇದೆಲ್ಲ ನೋಡಿದ್ರೆ ಒಂದು ಕನಸು ತರ ಇದೆ ನನಗೆ. ಯಶಸ್ಸಿನ ಗುಟ್ಟೇನು, ಯಶಸ್ಸಿನ ಹಿಂದೆ ಯಾರ್ಯಾರು ಇದ್ದಾರೆ, ಇವೆಲ್ಲದ್ರ ಬಗ್ಗೆ ಮಾತಾಡೋಣ. ಆದ್ರೆ ಈಗ ಒಂದು ಸಣ್ಣ ವಿಡಿಯೋ ನೋಡ್ಕೊಂಡು ವಾಪಸ್ ಬರೋಣ.
ಜರ್ಮನಿಗೆ ಉನ್ನತ ಹುದ್ದೆಗೆ ಆಯ್ಕೆ ಹೊಂಟಿದ್ದಾರೆ. ಅದಕ್ಕೆ ತಮಗೆ ಏನು ಅನಿಸ್ತಾ ಇದೆ ಈಗ? ನಮ್ಮ ಚೈತ್ರ ಈ ಮಾಂಡ್ರೆ ಅವರು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ. ದಿನಾಲು 24 ಗಂಟೆನ ಪುಸ್ತಕದಲ್ಲಿ ಓದ್ತಾ ಇರ್ತಿದ್ಲು. ಶಾಲೆ ಸರಿಯಾಗಿ ಹೋಗ್ತಿದ್ಲು. ಮತ್ತು ಮೇಲೆತ್ತಾಕಿ ಜಾಣೆ ಆಗಿದ್ದಾಳೆ. ನಮ್ಮ ಮನೆತನಕ್ಕೆ ಗೌರವ ಬಂದಿದೆ. ಆಕೆ ಜರ್ಮನಿಗೆ ಹೋಗಿದ್ದರಿಂದ ನಮ್ಮ ಮಾಂಡ್ರೆ ಮನೆತನಕ್ಕೆ ಗೌರವ ಬಂದಿದೆ. ಮೊಮ್ಮಗಳಾಕಿ ನಮ್ಗೆ ಬೇರೆ ಅಲ್ಲ. ಆಕೆ ನಮ್ಮ ಹತ್ರ ಚೆನ್ನಾಗಿ ನಡ್ಕೊತಿದ್ಲು. ಚಲೋತ್ನಾಗೆ ಅಜ್ಜಿ ಅಜ್ಜ ಅಂತೇಳಿ ಚೆನ್ನಾಗಿ ಮಾತಾಡುತ್ತಾಳೆ. ಆಕೆ ಇನ್ನೂ ಉನ್ನತ ಹುದ್ದೆ ಸಿಗಲಿ ಎಂದು ನಾವು ಶುಭ ಹಾರೈಸುತ್ತೇವೆ. ಚೈತ್ರ ಮಾಂಡ್ರೆ ಇವರು ಎಲ್ಲ ವಿದ್ಯಾಭ್ಯಾಸದಲ್ಲಿ ಎಲ್ಲ ಮುಂದೆ ಇದ್ದಾಳೆ. ಶಾಲೆ ಹೋಗ್ತೀನಿ ಅಂತೇಳಿ ಎಲ್ಲ ಚೆನ್ನಾಗಿ ಓದಿ ಕೆಲಸ ಮುಂದೆ ಬಂದಿದ್ದಾಳು. ರ್ಯಾಂಕ್ನಲ್ಲಿ ಇದ್ದಾಳು. ಈಗಲೂ ಉದ್ಯೋಗದಲ್ಲಿ ಮುಂದೆ ಬರುತ್ತಾಳೆ ಅಂತಂದು ಜರ್ಮನಿಯಲ್ಲಿ ಉದ್ಯೋಗಕ್ಕೆ ಹೋಗಲು ಹೇಳಿದ್ದಾಳೆ ಅಜ್ಜಿಗೆ. ಚೈತ್ರ ಅಕ್ಕ ಆಲ್ ದ ಬೆಸ್ಟ್. ಆನಂದ್ ಮಾಂಡ್ರೆ ಸಿಂಧೂರಿಂದ ಮಾತಾಡ್ತಾ ಇದ್ವಿ. ನಾವು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ವಿ ಇದೇ ಸಿಂಧನೂರು ತಾಲೂಕಿನಲ್ಲಿ. ಚೈತ್ರ ಮಾಂಡ್ರೆ ಅವರು ನಮ್ಮ ಮಗಳಾಗಬೇಕು. ಅವಳು ವಿದ್ಯಾಭ್ಯಾಸದಲ್ಲಿ ಯಾವಾಗಲೂ ಮುಂದೆ ಇದ್ಲು. ನನಗೆ ಓದು ಕಷ್ಟ ಎಂಬ ಒಂದು ಭಾವನೆ ಇಲ್ಲದೆ ನನಗೆ ಓದು ಎಂಬುದು ಒಂದು ದೇವರು ಕೊಟ್ಟಂಥ ವರ ಅಂತ ಹೇಳಿ ಓದ್ತಿದ್ರು. ನಮ್ಮ ಮಾಂಡ್ರೆ ಮಂದಿರದಲ್ಲೇ ಇಂತಹ ಅದ್ಭುತ ಪ್ರತಿಭೆಗಳಿದಾವೆ ಅಂದರೆ ನಮಗೆ ಅದು ಹೆಮ್ಮೆ ಆಗ್ತಾ ಇದೆ. ಆ ನಮ್ಮ ಕುಲದೇವತೆಯಾದ ಜವಳಂಬಿಕಾ ದೇವಿಯ ಆಶೀರ್ವಾದದಿಂದ ಇನ್ನೂ ಮುಂದೆ ಹೋಗಲಿ, ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಿಂಧನೂರಿನ ಹೆಸರನ್ನು ತೊಗೊಂಬರಲಿ, ಒಳ್ಳೆಯ ಒಂದು ಗುರುತರ ಜವಾಬ್ದಾರಿಯನ್ನು ಅವ್ರಿಗೆ ಕೊಟ್ಟಿದ್ದೆ ಈ ಸಮಾಜ. ನಾನು ಹೇಳ್ಬೇಕಂದ್ರೆ 10th ಮುಗೀತು ಚೈತ್ರಂದು. ಅವ್ರ ಪಪ್ಪರು ಕಾಲೇಜುಗಳನ್ನು ತೋರಿಸ್ಕೊಂಬ ಅಂತ ನಾನು ಕಳಿಸಿದ್ರು. ನಾನು ಕರ್ಕೊಂಡು ಹೋಗ್ತಾ ಇದ್ದಾಗ ಜ್ಞಾನಜ್ಯೋತಿ ಕಾಲೇಜಿಗೆ ಕರ್ಕೊಂಡು ಹೋದೆ. ಅದೇ ಆನ್ ದ ಸ್ಪಾಟ್ನಲ್ಲಿ ಇಂಟರ್ವ್ಯೂ ನಡೀತಾ ಇದ್ದು. ಕಾಕ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಲ ಅಂದ್ಲು. ಆಯ್ತಮ್ಮ ಇಂಟರ್ವ್ಯೂ ಅಟೆಂಡ್ ಮಾಡಂತ ಇಂಟರ್ವ್ಯೂ ಅಟೆಂಡ್ ಮಾಡಿಸಿದ್ವಿ. ಇಂಟರ್ವ್ಯೂನಲ್ಲಿ ಸಕ್ಸಸ್ ಆದ್ಲು. ಅಡ್ಮಿಷನ್ ಫಾರ್ಮ್ ಕೊಟ್ಟರು. ಹಂಗೆ ಅಡ್ಮಿಷನ್ ಮಾಡಿಸ್ಬಿಟ್ರು. ಪಪ್ಪ ಅಂದ ಅವ್ರ ತಂದೆಯವ್ರಂದ್ರೆ ಅಡ್ಮಿಷನ್ ಮಾಡಿಸ್ಬಿಡಮ್ಮಪ್ಪ, ಮತ್ತು ನೀನು ಹಂಗೆ ಇಂಟರ್ವ್ಯೂ ಪಾಸ್ ಮಾಡಿಸ್ಬಿಟ್ಟಿಯಾ ಅಂದಾಗ ನಾವು ಅಲ್ಲೇ ಅಂದ ಮರುದಿನೇ ನಾವು ಆ ಇಂಟರ್ವ್ಯೂನ ಪಾಸ್ ಆದ ತಕ್ಷಣ ಅಡ್ಮಿಷನ್ ಮಾಡಿಸಿದ್ವಿ. ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದ್ಲು. ಆನಂತರ ಕಾಲೇಜ್ ಇಂಜಿನಿಯರಿಂಗ್ ಹೋದ್ಲು. SDM ಕಾಲೇಜಲ್ಲೂ ಸಹ ಉತ್ತಮವಾದ ಸಾಧನೆ ಮಾಡಿದ್ಲು. ಈಗ ನಾವು ಅಂದ್ಕೊಂಡಿದ್ದಿಲ್ಲ ಬೆಂಗಳೂರಲ್ಲಿ ಇರ್ಬೋದು ಅಂದ್ಕೊಂಡಿದ್ವಿ, ಆದರೆ ದೇಶ ಬಿಟ್ಟು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದಿಲ್ಲ. ಈ ಥರ ಸಾಧನೆ ಮಾಡಿದ್ದಕ್ಕೆ ನಮಗೆ ಭಾಳ ಹೆಮ್ಮೆ ಇದೆ. ಇನ್ನು ನಮ್ಮ ಮಗಳು ಅಂಬೋದಕ್ಕೆ ನಮಗೆ ಭಾಳ ಖುಷಿ ಆಗ್ತಾ ಇದೆ. ಚೈತ್ರ ಮಾಂಡ್ರೆ ಅವರನ್ನು ನಾವು ಬಾಲ್ಯದಿಂದ ನೋಡಿದ್ದೇವೆ. ಅವರ ಬಾಲ್ಯವನ್ನು ನಾವು ತುಂಬ ಹತ್ತಿರದಿಂದ ನೋಡಿದ್ದೇವೆ. ಬಾಲ್ಯದಿಂದಲೇ ಅವರು ಒಳ್ಳೆ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ರು. ಹಿರಿಯರ ಬಗ್ಗೆ ವಿಶೇಷ ಗೌರವವನ್ನು ಹೊಂದಿದ್ರು. ಅಭ್ಯಾಸದಲ್ಲಿ ಬಹಳ ತಲ್ಲೀನರಾಗ್ತಿದ್ರು ಸರ್ ಅವರು. ಅವ್ರು ಏನಂತಂದರೆ ಯಾವುದೇ ಕೆಲಸವನ್ನು ಹಿಡಿದ್ರೆ ಅದನ್ನು ಕಂಪ್ಲೀಟ್ ಆಗೋವರೆಗೆ ಬಿಡ್ತಾ ಇದ್ದಿಲ್ಲ. ಅಂತಹ ಒಂದು ಛಲವನ್ನು ಹೊಂದಿದ್ರು. ಅವರ ಒಂದು ಈ ಛಲವೇ ಇವತ್ತು ವಿದೇಶಕ್ಕೆ ಹೋಗಿ ಒಂದು ಒಳ್ಳೆಯ ಕೆಲಸವನ್ನು ಪಡೆಯುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಅನ್ನೋದಕ್ಕೆ ಕಾರಣ ಅಂತ ಹೇಳ್ಬೋದು. ಅವರ ತಂದೆ ತಾಯಿಯವರು ಸಹ ಅವರಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಅಂಥ ತಂದೆ ತಾಯಿಯನ್ನು ಪಡಿಬೇಕಾದ್ರೆ ಅವರು ಪುಣ್ಯ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದ. ಒಳ್ಳೆ ಪೋಷಕರ ಅವಶ್ಯಕತೆ ಅನ್ನೋದು ಇವರ ಒಂದು ಜೀವನದಲ್ಲಿ ನಾವು ಕಾಣಬಹುದಾಗಿದೆ. ಅದೇ ರೀತಿಗೆ ಅವರ ಸಹೋದರರಾದಂಥ ವಿನಯ್ ಮಾಂಡ್ರೆ ಅವರ ಸಹ ಸಾಧನೆಯನ್ನು ನಾನು ಈಗಾಗಲೇ ಸಾಕಷ್ಟು ಬಾರಿ ಹೊಗಳಿದ್ದೇನೆ. ಅವರು ಸಹ ಈಗಿನ ಪೀಳಿಗೆಗೆ ಆದರ್ಶ ಅಂತಾರ. ತಂದೆ ತಾಯಿ ಹೇಗೆ ಬೆಳೆಸ್ತಾರೆ ಮಕ್ಕಳನ್ನೋದಕ್ಕೆ ಇವರನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ನಾನು ಸಹ ಸಾಧ್ಯವಾದಷ್ಟು ನನ್ನ ಮಾರ್ಗದರ್ಶನ ಅವರಿಗೆ ನೀಡಿರ್ತೇನೆ. ಅದರ ಫಲವಾಗಿ ಅವರು ಏನಪ್ಪ ಅಂತಂದರೆ ಸಾಧನೆಯ ಉತ್ತುಂಗಕ್ಕೆ ಏರಿರೋದು ನಮ್ಮೆಲ್ಲರಿಗೆ ತುಂಬ ಸಂತೋಷ. ನಮ್ಮೆಲ್ಲರ ಒಂದು ಆಶಯಗಳನ್ನು ಈಡೇರಿಸಿ ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಕೆಲಸವನ್ನು ಗಿಟ್ಟಿಸಿ ಒಳ್ಳೆಯ ಹುದ್ದೆಯಲ್ಲಿ ಇರ್ತಾರೆ, ಒಂದು ಸೇವೆಯನ್ನು ಕೊಡ್ತಾರೆ, ನಮ್ಮ ಭಾರತದ ಹೆಸರನ್ನು ಬೆಳಗ್ತಾ ಇದ್ದಾರೆ ಅಂತಂದ್ರೆ ನಮಗೆಲ್ಲ ಇದಕ್ಕಿಂತ ಹೆಮ್ಮೆಯ ವಿಷಯ ಇಲ್ಲ. ಹೀಗೆ ಅವರ ಒಂದು ಯಶಸ್ಸಿನ ನಾಗಲೋಟ ಮುಂದುವರಿಯಲಿ ಎಂಬುದೇ ನನ್ನ ಆಶಯ. ಅವರ ತಂದೆ ತಾಯಿಗೆ ನಿಜವಾಗಲೂ ಇನ್ನೊಂದು ಸಾರಿ ಥ್ಯಾಂಕ್ಸ್ ಹೇಳ್ತಾ ನನ್ನ ಅಭಿಪ್ರಾಯಗಳನ್ನು ಮುಗಿಸುತ್ತೇನೆ. ಚೈತ್ರ ಮಾಂಡ್ರೆ ನಮ್ಮ ಪಾಂಡ್ರು ಅಣ್ಣನ ಮಗಳು. ಬಹಳ ತುಂಬ ಜಾಣೆ ಇತ್ತು ಅವಳು. ಇವತ್ತಿನ ದಿವಸ ವಿದ್ಯಾಭ್ಯಾಸವನ್ನು ಮುಗಿಸಿ ವೃತ್ತಿಗೆ ಕಾಲಿಡುತ್ತಿರುವುದು ನಮ್ಮ ಮಾಂಡ್ರೆ ಮಂಥನಕ್ಕೆ ತುಂಬ ಸಂತಸ ಆಗಿದೆ. ನಮ್ಮ ತಂದೆ ತಾಯಿಯ ಆಶೆಯೂ ಅದೇ ಆಗಿತ್ತು. ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಅವರಿಗೆ ಹುಟ್ಟುವಂಥ ಮಕ್ಕಳು ಇನ್ನೂ ಚೆನ್ನಾಗಿರಬೇಕು ಅನ್ನುವಂಥ ಆಸೆ ಇತ್ತು. ಆ ಆಶೆಯನ್ನು ನಮ್ಮ ಅಣ್ಣನ ಮಕ್ಕಳು ಇವತ್ತಿನ ದಿವಸ ಪೂರೈಸಿದ್ದಾರೆ. ನಮ್ಮ ಅಣ್ತಮ್ಮರು ಎಲ್ಲರೂ ಕೂಡ ನಾವು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ನಮ್ಮ ಮಾಂಡ್ರೆ ಮಂಥನದಲ್ಲಿ ಇದು ಒಂದು ತುಂಬ ಹೆಮ್ಮೆ ಪಡುವಂಥ ವಿಷಯವಾಗಿದೆ. ಅದೇ ರೀತಿಯಾಗಿ ಅವರು ಶ್ರೇಯೋಭಿವೃದ್ಧಿಯಾಗಿ ಇನ್ನೂ ಹೆಚ್ಚಿನ ಅವರು ವೃತ್ತಿಯಲ್ಲಿ ಸಾಧನೆಯನ್ನು ಕಾಣಲಿ ಅಂಥೇಳಿ ನಮ್ಮ ಮಾಂಡ್ರೆ ಬಂಧುಗಳಿಂದ ಹಾಗೂ ನಮ್ಮ ಎಲ್ಲ ಅಭಿಮಾನಿ ಬಳಗದಿಂದ ನಾವು ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೀವಿ.
ಒಂದು ಸಣ್ಣ ಭೇಟಿನ ನೋಡ್ಕೊಂಡು ಬಂದ್ವಿ. ಸೊ ಎಲ್ಲರ ಮುಖದಲ್ಲೂ ಕೂಡ ಆ ಒಂದು ಖುಷಿಯ ನಗುವನ್ನ ನೋಡ್ತಾ ಇದ್ವಿ ನಾವು. ಎಸ್, ನಮ್ಮ ಹುಡುಗಿ ಜರ್ಮನಿಗೆ ಹೋಗ್ತಾ ಇದ್ದಾಳೆ, ಅವಳು ತುಂಬಾ ಕಷ್ಟಪಟ್ಟು ಓದಿದ್ರ ಒಂದು ಫಲವಾಗಿ ಇವತ್ತು ವಿದೇಶಕ್ಕೆ ಹೋಗ್ತಾ ಇದ್ದಾಳೆ ಅನ್ನೋ ಒಂದು ಮಾತುಗಳನ್ನ ಕೇಳ್ತಾ ಇದ್ವಿ ನಾವು. ಎಲ್ಲರೂ ಶುಭ ಹಾರೈಸ್ತಾ ಇದ್ರು. ಹೌದು, ಖಂಡಿತವಾಗ್ಲೂ. ಯಾಕಂತಂದ್ರೆ ತಂದೆ ತಾಯಿ ಶ್ರಮ ಪಟ್ಟು ಮಕ್ಕಳನ್ನ ಓದಿಸ್ತಾರೆ, ಆದ್ರೆ ಕೆಲವು ಮಕ್ಕಳುಗಳು ಓದೋದಿಲ್ಲ. ಆದ್ರೆ ಕೆಲವು ಮಕ್ಕಳು ತಂದೆ ತಾಯಿಯ ಕಷ್ಟವನ್ನ ನೋಡಿದ ನಂತರ ನಾವು ಓದ್ಲೇಬೇಕು, ಜೀವನದಲ್ಲಿ ಏನನ್ನ ಸಾಧಿಸ್ಲೇಬೇಕು ಅನ್ನೋರು ಚೈತ್ರಾ ಮಾಂಡ್ರೆ ತರ ಕೆಲವರು ಇದ್ದೇ ಇರ್ತಾರೆ. ಸೊ ಆ ಒಂದು ಚೈತ್ರಾ ಮಾಂಡ್ರೆ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರಿ. ಸೊ ಸಾಕಷ್ಟು ಮಾತಾಡ್ತಾ ಇದ್ವಿ, ಆದ್ರೆ ಎಲ್ಲರಿಗೂ ಯಶಸ್ಸು ಅನ್ನೋದು ಸಿಗೋದಿಲ್ಲ. ಯಶಸ್ಸು ಅನ್ನೋದು ಸಿಕ್ಕಿದಾಗ ಅವ್ರ ಯಶಸ್ಸಿನ ಹಿಂದಿನ ಗುಟ್ಟೇನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ತಿಳ್ಕೋಬೇಕು ಅನ್ನೋದು ನಮ್ಮ ಪ್ರಶ್ನೆ ಆಗೇ ಇರುತ್ತೆ. ಎಸ್, ಅದೇ ತರ ಮುಂದೆ ಸಾಕಷ್ಟು ಜನ ಮಕ್ಕಳು ಕೂಡ ಓದ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ನಾವು ಎಲ್ಲೋ ಹೋಗ್ಬೇಕು, ನಾವು ಏನಾದ್ರೂ ಸಾಧಿಸ್ಬೇಕು ಅಂತ ಇರುತ್ತೆ. ಆದ್ರೆ ಏನ್ ಮಾಡೋದು, ನಮ್ಗೆ ಆ ಯಶಸ್ಸು ಹೇಗ್ ಪಡ್ಕೊಳ್ಳೋದು ಗೊತ್ತಿಲ್ವಲ್ಲ ಅನ್ನೋರ್ಗೆ ಈ ಒಂದು ಕಿವಿ ಮಾತು ಖಂಡಿತವಾಗ್ಲೂ ಉಪಯೋಗಕ್ಕೆ ಬರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಚೈತ್ರಾ ಅವರು ಈ ಯಶಸ್ಸನ್ನ ಪಡ್ಕೊಳ್ಳೋದಕ್ಕೆ ಏನೇನ್ ಮಾಡಿದ್ರು ಅದನ್ನ ನೀವು ಕೂಡ ತಿಳ್ಕೊಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೋಡ್ತಾ ಇರಿ, ಕೇಳ್ತೀನಿ ಈ ಪ್ರಶ್ನೆನ ಕೂಡ. ಸೊ ಎಸ್ ಚೈತ್ರಾ, ಎಲ್ರಿಗೂ ಕೂಡ ಬಹುಶಃ ನಿಮ್ಮ ಸ್ಕೂಲಲ್ಲೇ ಕಾರ್ಯಕ್ರಮದಲ್ಲೇ ಅಲ್ಲ, ನಿಮ್ಮ ಸ್ಕೂಲು ಕಾಲೇಜು ನಿಮ್ಮ ಫ್ರೆಂಡ್ಸು ಕೂಡ ಒಂದು ಕುತೂಹಲವಾಗಿರ್ತಾರೆ, ಅಂಥದ್ದು ಏನ್ ಮಾಡಿದ್ಲು ಚೈತ್ರಾ, ಸೊ ಇಷ್ಟು ಯಶಸ್ಸು ಬಂತು, ಸೊ ನಮಗ್ ಬರ್ಲಿಲ್ವಲ್ಲ ಯಶಸ್ಸು ಅನ್ನೋದಿರುತ್ತೆ. ಸೊ ಆ ಯಶಸ್ಸಿನ ಗುಟ್ಟೇನು ಏನು ಅಂತ ರಿವೀಲ್ ಮಾಡ್ತೀರಾ? ಎಲ್ಲರಿಗೂ ಅದೊಂದು ಪ್ರಶ್ನೆ ಇದ್ದೇ ಇದೆ. ನಾನು ಯಾವತ್ತೂ ನನಗೆ ಅದಾಗಬೇಕು, ನನ್ನ ಜೀವನದಲ್ಲಿ ಇದು ಬೇಕು ಅಂತ ನಾನು ಇದನ್ನು ಮಾಡಲಿಲ್ಲ. ನನಗೆ ಇಂಟ್ರೆಸ್ಟ್ ಇತ್ತು ಓದೋದ್ರ ಮೇಲೆ. ಆ್ಯಂಡ್ ನನ್ನ ಹಾರ್ಡ್ ವರ್ಕ್ನ ತುಂಬ ಬಿಲೀವ್ ಮಾಡ್ತೀನಿ. ಯಾವಾಗಲೂ ಹಾರ್ಡ್ ವರ್ಕ್ ಇದ್ದರೆ ಯಾವತ್ತೂ ಅದು ಕೈ ಹಿಡಿಯುತ್ತೆ ಅನ್ನೋದು ನಾನು ತುಂಬ ನಂಬಿದ್ದೀನಿ. ಸೊ ನನ್ನ ಎಫರ್ಟ್ನ ನಾನು ಹಾಕ್ತಾ ಇದ್ದೆ. ನಾನು ಅದ್ರದ್ದು ರಿಸಲ್ಟ್ ಯಾವತ್ತೂ ನೋಡಿಲ್ಲ, ಬಟ್ ಒಂದಲ್ಲ ಒಂದಿನ ರಿಸಲ್ಟ್ ಕೊಡುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದೇನೆಂದರೆ, ನೀವು ಹಾರ್ಡ್ ವರ್ಕ್ನ ನೀವು ಮಾಡಿ, ನಿಮ್ಮ ಎಫರ್ಟ್ನ ನೀವು ಹಾಕಿ, ರಿಸಲ್ಟ್ ಬಂದೇ ಬರುತ್ತೆ ಅಂತ. ಎಸ್, ಅಂತಂದರೆ ಈಗ ಸ್ಕೂಲ್ ಕಾಲೇಜ್ ಅಂತೆಲ್ಲ ಇರಬಹುದು. ಸೊ ಸಾಕಷ್ಟು ಜನ ಬಂಕ್ ಮಾಡಿ ಹೋಗೋದಿರಬಹುದು. ಸೊ ಅಯ್ಯೋ ಈ ಕ್ಲಾಸ್ ಬೇಡ ಆ ಕ್ಲಾಸ್ ಬೇಡ ಅಂತ. ಸೊ ಯಾವತ್ತಾದ್ರೂ ಚೈತ್ರಾ ಮಾಂಡ್ರೆ ಅವರು ಆ ಥರ ಮಾಡಿದಾರಾ? ಮಾಡಿದ್ದೀನಿ, ಖಂಡಿತವಾಗಿ. ಯಾಕಂತಂದ್ರೆ ಎಲ್ರಿಗೂ ಒಂದು ಪ್ರಶ್ನೆ ಏನಿರುತ್ತೆ ಅಂತಂದ್ರೆ, ಈ ತರ ಟಾಪರ್ ಇದಾರಪ್ಪ, ಸೊ ಈ ತರ ಯಶಸ್ಸನ್ನ ಗಳಿಸ್ತವ್ರು ಅವರೆಲ್ಲ ಈ ತರ ಬಂಕ್ ಮಾಡಿರಲ್ಲ, ಇವರೆಲ್ಲ ಕ್ಲಾಸ್ ಬೇಡ ಅಂತ ಹೋಗೇ ಇರಲ್ಲ, ಆ ತರ ಎಲ್ಲ ಇರುತ್ತೆ. ಸೊ ನೀವ್ ಯಾವತ್ತಾದ್ರೂ ಬಂಕ್ ಮಾಡಿ ನಂಗೆ ಈ ಕ್ಲಾಸ್ ಬೇಡ ಅಂತ ಹೋಗಿದ್ದಿದ್ಯಾ? ಆ ಥರ ತುಂಬ ಮಾಡಿದ್ದೀನಿ. ನಾನು ಬಂಕ್ಗಳು ಮಾಡಿದ್ದೀನಿ, ಫ್ರೆಂಡ್ಸ್ ಜೊತೆಗೆಲ್ಲ ಆಚೆ ಹೋಗಿದ್ದೀನಿ, ಅದೆಲ್ಲ ತುಂಬ ಮಾಡಿದ್ದೀನಿ. ಜೀವನದಲ್ಲಿ ಬರೀ ಓದೋದೊಂದೇ ಮುಖ್ಯ ಆಗಲ್ಲ, ನಿಮ್ಗೆ ಒಂದು ಸ್ವಲ್ಪ ಮೆಮೊರೀಸ್ ಮೊಮೆಂಟ್ಸ್ ಅಂತ ಇರುತ್ತೆ, ಅದನ್ನು ಕೂಡ ನಾನೆಲ್ಲ ಮಾಡಿದ್ದೀನಿ. ಅದ್ರ ಜೊತೆಗೇನೆ ನನ್ನ ಶ್ರಮ, ನನ್ನ ಹಾರ್ಡ್ ವರ್ಕ್ನು ಕೂಡ ನಾನು ಮರ್ತಿಲ್ಲ. ನಿಮ್ಮ ತಂದೆ ಬಗ್ಗೆ ಹೇಳಿದ್ರಿ. ಸೊ ನಿಮ್ಮ ತಂದೆ ನಿಮ್ಮ ಓದಿಗೋಸ್ಕರ ಅವರ ಕೆಲಸವನ್ನ ಬಿಟ್ರು, ನಿಮ್ಮ ಜೊತೆನೇ ಇದ್ರು, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ರು, ನಿಮ್ಮ ತಾಯಿ ನಿಮ್ಮೆಲ್ಲರನ್ನ ನೋಡ್ಕೊಳ್ತಾ ಇದ್ರು. ಸೊ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ನಿಮ್ಮ ತಂದೆ ತಾಯಿ ನಿಮ್ಗೋಸ್ಕರ ಮಾಡಿದ್ದಾರೆ ಅಂತ ಹೇಳಿದ್ರಿ. ನಿಮ್ಮ ತಮ್ಮನ ಬಗ್ಗೆ ವಿನಯ್ ಮಾಂಡ್ರೆ ಅವ್ರ ಬಗ್ಗೆ ನಂಗೆ ಹೇಳಿಲ್ಲ. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ವಿನಯ್ ಮಾಂಡ್ರೆ ನನ್ನ ತಮ್ಮ ಅನ್ನೋಕ್ಕಿಂತ ನನ್ನ ಒಳ್ಳೆ ಫ್ರೆಂಡ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಯಾವತ್ತೂ ನಾನು ಅವ್ನ ತಮ್ಮನ ಥರ ಟ್ರೀಟ್ ಮಾಡೇ ಇಲ್ಲ. ಯಾವಾಗಲೂ ನಾವಿಬ್ಬರು ಅವಳಿ ಜವಳಿ ಥರ ಇರ್ತಿದ್ವಿ. ನಾವು ಚಿಕ್ಕನಿಂದಲೂ ಪ್ರೈಮರಿ, ಹೈಸ್ಕೂಲ್, PUC, ಇಂಜಿನಿಯರಿಂಗ್ ಎಲ್ಲ ಒಂದೇ ಇನ್ಸ್ಟಿಟ್ಯೂಟಲ್ಲಿ ಮಾಡಿರೋದು. ಇವಾಗ ಜಾಬ್ ಕೂಡ ನಾವು ಒಂದೇ ಕಂಪನಿಯಲ್ಲಿ ಮಾಡ್ತಿದ್ದೀವಿ. ಸೊ ಹಾಗಾಗಿ ನನ್ನ ತಮ್ಮಂದು ಗೈಡೆನ್ಸು, ಅವ್ನ ಸಪೋರ್ಟು, ನನಗೆ ಈ ಪೊಸಿಷನಿಗೆ ಬರಬೇಕಂದ್ರೆ ಅವ್ನ ಪಾತ್ರ ತುಂಬ ಇದೆ. ಅವನಿಗೆ ಒಳ್ಳೆ ನಾಲೆಜ್ ಇದೆ. ಅವನ ಕಡೆಯಿಂದ ಸಜೆಷನ್ಸ್ ತೊಗೊಂಡಿರೋದಕ್ಕೆ ನಾನು ಇಲ್ಲಿ ಇದ್ದೀನಿ ಅಂತ ನಾನು ಭಾವಿಸ್ತೀನಿ. ಬಹುಶಃ ಎಲ್ಲರ ಮನೆಯಲ್ಲಿ ಅಕ್ಕ, ದೊಡ್ಡವರು ಸಣ್ಣವ್ರಿಗೆ ಸಜೆಷನ್ಸ್ ನ ಕೊಡ್ತಾರೆ. ಸೊ ಇಲ್ಲಿ ನಿಮ್ಗೆ ನಿಮ್ಮ ತಮ್ಮ ಸಜೆಷನ್ಸ್ ನ ಕೊಟ್ಟಿದ್ದಾರೆ, ಅಂಡ್ ಜೊತೆಗೆ ನಿಮ್ಗೆ ಓದೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರು ಹೆಲ್ಪ್ ಮಾಡಿದಾಗ ನಿಮ್ಗೆ ಆ ಒಂದು ಕಷ್ಟ ಅಂತ ಅನ್ಸಲ್ಲ ಅಂತ ಹೇಳಿದ್ರಿ. ಸೊ ನಿಮ್ಗೂ ನಿಮ್ಮ ತಮ್ಮಗೂ ವಯಸ್ಸಿನ ಅಂತರ ಎಷ್ಟಿದೆ? ನನಗೆ ನನ್ನ ತಮ್ಮಗೆ 1.5 ವರ್ಷ ಅಷ್ಟೇ ಡಿಫ್ರೆನ್ಸ್ ಇರೋದು. ಎಲ್ಲರೂ ಹೇಳ್ತಾರೆ ನಿಜ, ಲೈಕ್ ದೊಡ್ಡವರು ಚಿಕ್ಕವರಿಗೆ ಕೊಡ್ತಾರಂತೆ, ಬಟ್ ನಮ್ಮ ಕೇಸಲ್ಲೆಲ್ಲ ಉಲ್ಟಾ ಇದೆ. ಅವನಿಗೆ ತುಂಬ ನಾಲೆಜ್ ಇದೆ. ಸೊ ಅವನು ಎಲ್ರಿಗೂ, ನನಗಂತಲ್ಲ, ನಮ್ಮ ಮನೇಲಿ ನಮ್ಮ ಅಪ್ಪಗೆ ನಮ್ಮ ಅಮ್ಮಗೆ ಎಲ್ಲ ಸಜೆಷನ್ಸ್ ಕೊಡೋಷ್ಟು ಅವನಿಗೆ ತುಂಬ ನಾಲೆಜ್ ಇದೆ. ಸೊ ಅವನಿಂದನೇ ನಾವೆಲ್ಲರೂ ಇಲ್ಲಿ ಇದ್ದೀವಿ ಅಂತ ಹೇಳ್ಬೋದು. ಸೊ ಈಗ ಅವರು ಜರ್ಮನಿಯಲ್ಲಿದ್ದಾರೆ. ಸೊ ನೀವು ಕೂಡ ಒಂದೇ ಕಡೆ ಕೆಲಸ ಮಾಡೋದಕ್ಕೆ ಈಗ ರೆಡಿ ಆಗ್ತಿದ್ದಾರೆ. ಹೇಗೆ ಅನಿಸ್ತಾ ಇದೆ ಆ ಫೀಲಿಂಗೇ ಬೇರೆ? ಯಾಕಂತಂದ್ರೆ ತಮ್ಮ ಬೇರೆ ಕಡೆ ಇದ್ದಾನೆ, ಈಗ ನಾನು ಅಪ್ಪ ಅಮ್ಮ ಒಟ್ಟಿಗೆ ಇದ್ದೀವಿ. ಸೊ ಈಗ ನಾನು
ನನ್ನ ತಮ್ಮನ ಸೇರ್ತಾ ಇದ್ದೀನಿ ಹೋಗಿ, ಇದು ಯಾವುದೋ ದೇಶದಲ್ಲಿ ನಾವು ಹೋಗ್ತೀವಿ, ನಮ್ಗೆ ಅಲ್ಲಿ ಯಾರೋ ಗೊತ್ತಿರೋದಿಲ್ಲ, ಅಲ್ಲಿ ನಾವು ಒಬ್ಬಂಟಿಯಾಗಿ ಇರಬೇಕು, ಜೀವನವನ್ನ ನಡೆಸಬೇಕು ಅಂತ ಇರುತ್ತೆ. ಆದ್ರೆ ಇಲ್ಲಿ ನಿಮ್ಗೆ ಆಲ್ರೆಡಿ ಸಪೋರ್ಟ್ ಸಿಸ್ಟಮ್ ಅಲ್ಲಿ ಕಾಯ್ತಾ ಇದೆ. ಸೊ ಹೇಗೆ ಅನ್ಸುತ್ತೆ ನಿಮ್ಗೆ? ನನಗೆ ತುಂಬ ಖುಷಿ ಇದೆ, ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಹೋಗೋಕ್ಕೆ. ಯಾಕಂದರೆ ನಾನು ಬೇಕಾದ್ರೆ ಅಪ್ಪ ಅಮ್ಮನ ಬೇಕಾದ್ರೆ ಬಿಡ್ತೀನಿ, ಬಟ್ ನನ್ನ ತಮ್ಮನ ಬಿಟ್ಟಿರಲ್ಲ. ಯಾಕಂದರೆ ನಾವು ಚಿಕ್ಕನಿಂದಲೂ ಜೊತೆಗೆ ಓದಿದ್ದು, ಜೊತೆಗೆ ಇದ್ದಿದ್ದು. ಸೊ ಹಾಗಾಗಿ ನಾವು ಜೊತೆಗೆ ಇದ್ದು ಅಭ್ಯಾಸ ಆಗಿಬಿಟ್ಟಿದೆ ನನಗೆ. ಸೊ ಹಾಗಾಗಿ ನನಗಂತೂ ತುಂಬ ಎಕ್ಸೈಟಿಂಗ್ ಆಗಿದೆ ಇದು. ನನ್ನ ತಮ್ಮನ ಜೊತೆಗೆ ಹೋಗಿರೋದೇ ನನಗೆ ಒಂದು ದೊಡ್ಡ ಖುಷಿ ಇದೆ. ಸೊ ಇನ್ನು ನಿಮ್ಮ ಚಿಕ್ಕಪ್ಪ ಕೂಡ, ನಿಮ್ಮ ಚಿಕ್ಕಪ್ಪನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಕೂಡ ಪಾತ್ರ ವಹಿಸ್ತಾರೆ. ಮನೆಯವರು ಅಂತ ಅಂದ್ಮೇಲೆ ಅಪ್ಪನ ತಮ್ಮ, ಸೊ ಅಮ್ಮ ಎಲ್ಲರೂ ಕೂಡ ಪಾತ್ರ ವಹಿಸ್ತಾರೆ. ಸೊ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಚಿಕ್ಕಪ್ಪನೂ ನಮಗೆ ತುಂಬ ಗೈಡೆನ್ಸ್ ಎಲ್ಲ ಮಾಡಿದ್ದಾರೆ. ನಮ್ಮ ಅಪ್ಪನ ಜಾಗದಲ್ಲಿ ನಿಂತ್ಕೊಂಡು ಅವರು ನನಗೆ ತುಂಬ ಗೈಡೆನ್ಸ್ ಎಲ್ಲ ಮಾಡಿ, ಈ ಥರ ಮಾಡಿದರೆ ಹಿಂಗಾಗುತ್ತೆ ಅಂತ ಎಲ್ಲ ದಾರಿಗಳನ್ನು ಅವರು ತೋರಿಸ್ಕೊಟ್ಟಿದ್ದಾರೆ ನಮಗೆ. ಇಷ್ಟೊಂದು ದಾರಿಗಳಿದೆ ನೋಡು, ಇದರಲ್ಲಿ ನೀನು ಯಾವುದರಲ್ಲಿ ಹೋಗಕ್ಕೆ ರೆಡಿ ಇದೆಯಾ ಅಂತ ಎಲ್ಲ ತುಂಬ ಸಜೆಷನ್ಸ್ಗಳನ್ನ ಕೊಟ್ಟಿದ್ದಾರೆ ಅವರು. ಸೊ ಅವ್ರ ಪಾತ್ರ ಕೂಡ ತುಂಬ ಇದೆ ನನ್ನ ಲೈಫಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಸ್, ಸೊ ಈಗ ಜರ್ಮನಿಯಲ್ಲಿ ನಿಮಗೆ ಯಾವ ರೀತಿಯ ಅಂತ ಒಂದು ಆಫರ್ ಬಂದಿದೆ ಅಂತ ಹೇಳ್ತೀರಾ? ನನಗೆ ಇವಾಗ ಸಾಫ್ಟ್ವೇರ್ ಡೆವಲಪರ್ ಇಂಜಿನಿಯರ್ ಅಂತ ಒಂದು ಆಫರ್ ಬಂದಿದೆ. ಸೊ ಅಂತಂದ್ರೆ ಪ್ರೋಸೆಸ್ ಎಲ್ಲ ಏನೇನಿರುತ್ತೆ, ಹೆಂಗಿರುತ್ತೆ ಅಲ್ಲೆಲ್ಲ ಕೆಲಸ ಅನ್ನೋದು ಏನಾದ್ರು ಒಂದು ಐಡಿಯಾ ನಿಮ್ಮ ತಮ್ಮನ ಹತ್ರ ಕೇಳ್ಕೊಂಡು ಪಡ್ಕೊಂಡಿದ್ದೀರಾ, ಅಥವಾ ನೀವೇನಾದ್ರೂ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ? ಹೌದು, ಅಲ್ಲೆಲ್ಲ ನಾವು ಏನು ಇವಾಗ ಕಲ್ತಿದ್ದೀನಲ್ಲ ಕೋಡಿಂಗ್, ಅದೆಲ್ಲ ಜಾವಾ, ಪೈಥಾನ್, C++, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಲ್ಲ ಅದ್ರ ಮೇಲೆ ಕೆಲಸ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ಟ್ರೈನಿಂಗ್ಸ್ ಎಲ್ಲ ತಗೊಂಡ್ಮೇಲೆ ನೋಡ್ಬೇಕು ಯಾವ ಥರ ಇರುತ್ತೆ ಅಂತ. ಸೊ ಇಲ್ಲಿ ತಂದೆ ತಾಯಿನ ಬಿಟ್ಟು ಯಾವುದೋ ಒಂದು ಗೊತ್ತಿಲ್ಲದಿರೋ ದೇಶಕ್ಕೆ ಹೋಗಿ ಕಷ್ಟ ಆಗತ್ತೆ, ಇಲ್ಲಿನ ನಮ್ಮ ಸಂಸ್ಕೃತಿ ಅಥವಾ ಇಲ್ಲಿನ ನಮ್ಮ ಊಟ ಇರಬಹುದು, ಇಲ್ಲಿನ ನಮ್ಮ ಹಬ್ಬಗಳಿರ್ಬಹುದು, ಇವೆಲ್ಲವನ್ನ ಮಿಸ್ ಮಾಡ್ಕೋತೀವಿ ಅಂತ ಅನ್ಸುತ್ತಾ ನಿಮ್ಗೆ? ಖಂಡಿತವಾಗಿ ನಾವು ಎಲ್ಲ ಹಬ್ಬಗಳನ್ನ ಮಿಸ್ ಮಾಡ್ಕೋತೇವೆ. ಬಟ್ ಅಲ್ಲೂ ಹೋಗಿ ಎಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆನಂತರ ಎಲ್ರಿಗೂ ನಮ್ಮದು ಇಂಡಿಯನ್ ಸಂಸ್ಕೃತಿ ಎಲ್ಲ ಹೇಗಿದೆ, ನಮ್ಮ ಭಾರತ ಸಂಸ್ಕೃತಿ ಎಲ್ಲ ಹೇಗಿದೆ ಅಂತ ಎಲ್ರಿಗೂ ತಿಳಿಸ್ಕೊಟ್ಟು ಎಲ್ಲ ಹಬ್ಬಗಳನ್ನ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವಿ ಅಂತ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ತುಂಬ ಹಬ್ಬಗಳನ್ನ ನಾನು ಮಿಸ್ ಮಾಡ್ಕೋತೀನಿ, ಅಪ್ಪ ಅಮ್ಮನೂ ಮಿಸ್ ಮಾಡ್ಕೋತೀನಿ, ಬಟ್ ಅಲ್ಲೂ ನಾನು ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಸೊ ಯಾರೇ ಇರ್ಬೋದು, ಇಲ್ಲಿಂದ ನಾವು ಬೇರೆ ದೇಶಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ ನಮ್ಮ ತನವನ್ನ ನಾವು ಬಿಟ್ಟು ಹೋಗ್ತಾ ಇದೀವಿ ಅಂತ ಅನ್ಕೊಳ್ತಾರೆ. ಆದ್ರೆ ಖಂಡಿತವಾಗ್ಲೂ ಇರಲ್ಲ, ಯಾಕಂದ್ರೆ ನಮ್ಮ ತನ ಅನ್ನೋದು ನಮ್ಮ ಬ್ಲಡ್ ಅಲ್ಲಿ ಇರುತ್ತೆ, ಅದು ಎಲ್ಲೋ ಹೋಗೋದಕ್ಕೆ ಸಾಧ್ಯ ಇರೋದೇ ಇಲ್ಲ. ಸೊ ಅಲ್ಲಿ ಹೋಗಿ ಕೂಡ ನಮ್ಮ ತನವನ್ನ ನಾವು ಸ್ಪ್ರೆಡ್ ಮಾಡ್ತೀವಿ, ಅದನ್ನ ಹಬ್ಬಸ್ತೀವಿ ಅಂತ ಕೂಡ ಹೇಳ್ತಾ ಇದ್ರು ಚೈತ್ರ ಅವರು. ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಈ BP ನ್ಯೂಸ್ ಸಂಪಾದಕರು ಅರುಣ್ ಭೂಪಾಲ್ ಅವ್ರ ಬಗ್ಗೆ ಮಾತಾಡ್ಬೇಕು, ಸೊ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಏನ್ ಹೇಳ್ತೀರಾ? ನಾನು ಚಿಕ್ಕವಳಿದ್ದಾಗ ಅರುಣ್ ಭೂಪಾಲ್ ಅವ್ರ ಮನೆಯಲ್ಲೇ ನಾನು ಬಾಡಿಗೆಯಲ್ಲಿದ್ವಿ ನಾವೆಲ್ಲ. ಸೊ ಅವಾಗ್ಲಿಂದನೂ ಅವ್ರ ಮನೆಯಲ್ಲಿ ತುಂಬ ಒಳ್ಳೆ ಪೊಸಿಷನಲ್ಲಿ ಇರೋರೆಲ್ಲ ಇದ್ದಾರೆ. ಬ್ಯಾಂಕಲ್ಲಿ ಒಬ್ಬರು ಶಿಕ್ಷಕರಿದ್ದಾರೆ, ಇವ್ರು ಅರುಣ್ ಭೂಪಾಲ್ ಅವರು ಕೂಡ ಅಡ್ವೊಕೇಟ್ ಇದ್ದಾರೆ. ಸೊ ಅದರಿಂದ ಏನಂದರೆ ನಮಗೂ ಒಂಥರ ಇನ್ಸ್ಪಿರೇಷನ್. ಅವರು ಎಲ್ಲ ಗೌರ್ಮೆಂಟ್ ಜಾಬಲ್ಲಿದ್ದಾರೆ. ಅವ್ರದ್ದೆಲ್ಲ ನೋಡ್ಬಿಟ್ಟು ನಾನು ಚಿಕ್ಕವಳಿದ್ದಾಗ ಅನಿಸ್ತಿತ್ತು, ನಾನು ಇವ್ರ ಥರ ಆಗಬೇಕು ಒಂದು ಫ್ಯೂಚರಲ್ಲಿ ಅಂತ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಿತ್ತು. ಆಮೇಲೆ ನನಗೆ ಹನುಮಂತ್ ಐಹೊಳೆ ಸರ್ ಇದ್ದಾರೆ, ಅವರು ಶಿಕ್ಷಕರು. ಅವರು ತುಂಬ ಸಜೆಷನ್ಸ್ಗಳನ್ನ ಕೊಡ್ತಿದ್ರು. ಆ್ಯಕ್ಚುಲಿ ಅವ್ರು ಒಂದು ಶಿಕ್ಷಕರಾಗಿ ಒಬ್ಬ ವಿದ್ಯಾರ್ಥಿಗೆ ಹೇಗೆ ಅವರು ನೋಡ್ಕೋತಾರೆ ಅದೇ ಥರ ನನಗೆ, ನನ್ನ ತಮ್ಮಗೆ ಗೈಡೆನ್ಸ್ ಎಲ್ಲ ಕೊಡ್ತಿದ್ರು. ಇಲ್ಲಿಗೆ ನಾನು ಈ ಪೊಸಿಷನಲ್ಲಿ ಇರೋಕ್ಕೆ ಅವರೊಬ್ಬರು ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಮನೆಯವ್ರ ಪಾತ್ರ ತುಂಬ ಇದೆ ನಮ್ಮದು ಲೈಫಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಸೊ ಇನ್ನು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ತಲುಪಿದೀವಿ. ಯುವಕ ಯುವತಿಯರಿಗೆ ಅಂತಂದ್ರೆ ಈಗ ಇನ್ನು ಕಾಲೇಜ್ ಪಾಸ್ ಆಗಿ ಸೊ ಈಗ ತಮ್ಮ ಲೈಫ್ ನ ಸ್ಟಾರ್ಟ್ ಮಾಡಬೇಕು ಅಂತ ಇರೋರಿಗೆ ಕಿವಿ ಮಾತು ಅಂತ ಏನಾದ್ರು ಹೇಳ್ತೀರಾ? ಯಾಕಂತಂದ್ರೆ ಅಂತವ್ರು ತುಂಬಾ ನೀವೀಗ ಹೇಳೋದಲ್ಲ, ಇನ್ಸ್ಪೈರ್ ಆದೆ ನಾನು ಅವ್ರನ್ನ ನೋಡಿ ಅಂತ. ಸೊ ಈ ಒಂದು ಏಜ್ ಹೇಗಿರುತ್ತೆ ಅಂತಂದ್ರೆ ಇನ್ಸ್ಪೈರ್ ಆಗ್ತಾ ಇರ್ತೀವಿ, ಆದ್ರೆ ಕೆಲವೊಂದಷ್ಟು ಕಿವಿ ಮಾತುಗಳು ಕೂಡ ಬೇಕಾಗ್ತಾ ಇರುತ್ತೆ, ಸಜೆಷನ್ಸ್ ಕೂಡ ಬೇಕಾಗ್ತಾ ಇರುತ್ತೆ. ಸೊ ಅಂತದ್ ಏನ್ ಕೊಡ್ತೀರಾ ಇವತ್ತಿನ ಯುವ ಪೀಳಿಗೆಗೆ ನೀವು? ಇವತ್ತಿನ ಯುವ ಪೀಳಿಗೆ ಅವ್ರು ಏನಂದ್ರೆ ತುಂಬಾ ಡಿಸ್ಟ್ರಾಕ್ಟ್ ಆಗ್ತಿರ್ತಾರೆ. ಅವರು ಸೋಷಿಯಲ್ ಮೀಡಿಯಾನ ತುಂಬ ಯೂಸ್ ಮಾಡ್ತಾರೆ ನಿಜ, ಬಟ್ ಸೋಷಿಯಲ್ ಮೀಡಿಯಲ್ಲೂ ಕೂಡ ನಾವು ಒಂದು ಸ್ವಲ್ಪ ಮೋಟಿವೇಶನ್ ತೊಗೋಬೋದು. ಯಾವ ಥರ ಅಂದರೆ ಒಂದು ಸ್ವಲ್ಪ ವೆಬ್ ಸೀರೀಸ್ಗಳಿದೆ, ಆ ಥರ ಅದನ್ನೆಲ್ಲ ನೋಡಿದರೆ ನಿಮಗೆ ಮೋಟಿವೇಶನ್ ವೆಬ್ ಸೀರೀಸ್ಗಳಿದೆ, ಅದನ್ನೆಲ್ಲ ನೋಡಿದರೆ ನಿಮ್ಗೆ ಒಂಥರ ಮೋಟಿವೇಶನ್ ಕೂಡ ಸಿಗುತ್ತೆ. ನಾನು ಯಾವಾಗಲಾದರೂ ಡಿಸ್ಟ್ರಾಕ್ಟ್ ಆದಾಗ ಆ ಥರ ವೆಬ್ ಸೀರೀಸ್ಗಳು ಮೂವೀಸ್ಗಳನ್ನೆಲ್ಲ ನೋಡ್ತಿದ್ದೆ. ಸೊ ಅದರಿಂದ ನಮಗೆ ಒಂದು ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಆಮೇಲೆ ಬೇರೆಯವರೆಲ್ಲ ಯಾರಾದರೂ ಒಂದು ಗೋಲ್ ರೀಚ್ ಮಾಡಿದ್ದಾರೆ ಅಂದರೆ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮದು ಗುಟ್ಟೇನು, ನೀವು ಯಾವ ಥರ ಮಾಡಿದ್ರಿ ಅಂತ ಎಲ್ಲ ನಾನು ಅವ್ರ ಹತ್ರ ತಿಳ್ಕೊಂಡು ಎಲ್ಲ ಪಾಯಿಂಟ್ಸ್ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ನಾನು ಏನು ಮಾಡಿದರೆ ಈ ಮಟ್ಟಕ್ಕೆ ಬೆಳಿತೀನಿ ಅಂತ ನನ್ನ ಒಂದು ಪ್ರಯತ್ನ ಮಾಡ್ತಿದ್ದೆ.
ಅದಾದ ನಂತರ ಎಲ್ಲ ಹಾರ್ಡ್ ವರ್ಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಒಂಚೂರು ಹಾರ್ಡ್ ವರ್ಕ್ ಮಾಡಿ ಲೈಫಲ್ಲಿ ಎಲ್ಲನೂ ಬಿಟ್ಟು ಡಿಸ್ಟ್ರಾಕ್ಷನ್ಗಳನ್ನ ಬಿಟ್ಟು ಒಂಚೂರು ಹಾರ್ಡ್ ವರ್ಕ್ ಮಾಡಿದರೆ ನೀವು ಎಲ್ಲ ನಿಮ್ಮ ಲೈಫ್ನಲ್ಲಿ ಗೋಲ್ನ ರೀಚ್ ಆಗ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್. ಸೊ ಚೈತ್ರಾ ಮಾಂಡ್ರೆ ಅವರು ಒಂದು ಪ್ರಶ್ನೆ ಕೇಳಿದೆ ನಾನು, ಎಲ್ಲರ ಥರ ಸ್ಕೂಲ್ ಬಂಕ್ ಮಾಡ್ತಿದ್ರಾ, ಕಾಲೇಜ್ ಬಂಕ್ ಮಾಡ್ತಿದ್ರಾ ಅಂತ. ಅವೆಲ್ಲ ಮಾಡ್ತಾ ಇದ್ದೆ ನಾನು, ಆದರೆ ನಾನು ಯಾವತ್ತೂ ಡಿಸ್ಟ್ರಾಕ್ಟ್ ಆಗಲಿಲ್ಲ. ಈಗ ಅದನ್ನೇ ಅವ್ರು ಹೇಳ್ತಾ ಇದ್ದಿದ್ದು, ಈಗಿನ ಯೂತ್ ಅಂತ ಏನು ಹೇಳ್ತೀವಿ ಅವ್ರು ತುಂಬ ಬೇಗನೆ ಡಿಸ್ಟ್ರಾಕ್ಟ್ ಆಗ್ತಾರೆ. ಏನನ್ನೋ ನೋಡಿ ಅದ್ರ ಬಗ್ಗೆ ಅಟ್ರಾಕ್ಟ್ ಆಗ್ಬಿಡೋದು, ಓದನ್ನ ಮರೆಯೋದು, ಅಥವಾ ನಮ್ಮ ಮನೆಯಲ್ಲಿ ನಡೀತಾ ಇರೋ ಕಷ್ಟಗಳನ್ನು ನಾವು ಮರ್ತೋಗ್ಬಿಡ್ತೀವಿ, ಆ ಕ್ಷಣಕ್ಕೆ ಮರ್ತೋಗ್ಬಿಡ್ತೀವಿ. ಬೇರೆ ಏನೋ ನೋಡಿರ್ತೀವಲ್ಲ ಅದಕ್ಕೆ ನಾವು ಅಟ್ರಾಕ್ಟ್ ಆಗ್ಬಿಡ್ತೀವಿ. ಆದ್ರೆ ಅದು ಆಗಬೇಡಿ, ಯಾವ್ದ್ರ ಗಮನಕ್ಕೆ ಕೊಡಬೇಡಿ. ಬರೀ ಓದು, ನಮ್ಮ ತಂದೆ ತಾಯಿ, ನಮ್ಮ ಫ್ಯಾಮಿಲಿ ಅಂತ ಯೋಚನೆ ಮಾಡಿದಾಗ ಮುಂದಿನ ಗುರಿ ಏನು ಅನ್ನೋದು ನಮ್ಗೆ ಅದ್ಭುತವಾಗಿ ಕಾಣಿಸುತ್ತೆ. ಆ ಗುರಿಯನ್ನ ತಲುಪಬೇಕು ಅನ್ನೋದು ನಮ್ಮ ಏನಂತಾರೆ ಗುರಿ ಆಗಿರತ್ತೆ. ಸೊ ಅದನ್ನ ನಾವು ಮಾಡಬೇಕು ಅಂತಂದ್ರೆ ಪ್ರತಿನಿತ್ಯ ಕೆಲವೊಂದನ್ನ ಮಾಡಲೇಬೇಕಾಗತ್ತೆ. ಈಗ ಚೈತ್ರ ಅವ್ರು ಹೇಳ್ತಾ ಇದ್ರಲ್ಲ, ನನಗೆ ಯಾರು ಓದು ಅಂತ ಹೇಳಿಲ್ಲ, ನಾನೇ ಓದ್ದೆ. ಅದು ನಮಗ್ ಬರಬೇಕು. ಯಾರನ್ನ ಓದು ಅಂತ ಅಂದಾಗ ಅದು ಬಲವಂತ ಆಗತ್ತೆ, ನಾವೇ ಓದಬೇಕು ಅಂತಂದಾಗ ಅದು ನಮಗೆ ಇಷ್ಟ ಆಗತ್ತೆ. ಸೊ ಹಾಗಾಗಿ ಅದು ಚೈತ್ರ ಅಲ್ಲಿ ಇದ್ದ ಕಾರಣಕ್ಕೆ ಬಹುಶಃ ಈ ಗುರಿ ತಲುಪೋದಕ್ಕೆ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ. ಇಲ್ಲ ಅಂತ ಅಂದಿದ್ರೆ ಜರ್ಮನಿ ತಲುಪೋದಕ್ಕೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಸೊ ಹಾಗಾಗಿ ಈಗಿನ ಯುವ ಪೀಳಿಗೆ ಏನ್ ಹೇಳ್ಬೇಕು ಅಂತ ಅಂದಾಗ ಅವ್ರು ಹೇಳಿದ್ರು ಡಿಸ್ಟ್ರಾಕ್ಟ್ ಆಗಬೇಡಿ ಅಂತ. ಸೊ ಖಂಡಿತವಾಗ್ಲೂ ಆ ಒಂದನ್ನ ಫಾಲೋ ಮಾಡಬಹುದು ನೀವು. ಸೊ ಕೊನೆಯದಾಗಿ ಅಂತ ಅಂದಾಗ ನಿಮ್ಮ ಹಾಬೀಸ್ಗಳು ಏನೇನಿದೆ, ನೀವು ಏನೇನ್ ಮಾಡ್ತೀರಾ ಫ್ರೀ ಇದ್ದಾಗ? ನಾನು ಫ್ರೀ ಇದ್ದಾಗೆಲ್ಲ ಬುಕ್ಗಳನ್ನ ಓದ್ತೀನಿ, ಅಪ್ಪ ಅಮ್ಮನ ಕರ್ಕೊಂಡು ಈಗ ನೀವು ಚೇತನ್ ಭಗತ್ ಓದ್ತೀನಿ ಅಂತ ಹೇಳಿದ್ರಿ, ಅದು ಬಿಟ್ರೆ ರೋಲ್ ಮಾಡೆಲ್ಸ್ ಅಂತ ಏನಾದ್ರು ಇದ್ದು ಅವ್ರದ್ದು ಹೆಚ್ಚು ಪುಸ್ತಕಗಳನ್ನ ಓದ್ತೀರಾ ಚೇತನ್ ಭಗತ್ ಬಿಟ್ಬಿಟ್ಟು? ಆ ಥರ ಏನೂ ಇಲ್ಲ. ನನಗೆ ತುಂಬ ಪುಸ್ತಕಗಳು ಓದೋ ಅಭ್ಯಾಸ ಇದೆ. ಯಾವುದೇ ಪುಸ್ತಕ ಕೊಟ್ಟರು ಕೂಡ ಓದ್ತೀನಿ. ಇದೇ ಅದೇ ಅಂತ ಸ್ಪೆಸಿಫಿಕ್ ಯಾವುದೂ ಇಲ್ಲ. ಸೊ ಯಾವ್ಯಾವ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದೆಯಾ ನಿಮ್ಗೆ, ಅಥವಾ ಆಲ್ರೆಡಿ ಆಗ್ಬಿಟ್ಟಿದೆ ಅಂತೀರಾ? ನನಗೆ ಕರ್ನಾಟಕಲ್ಲಿರೋ ಎಲ್ಲ ಜಾಗಗಳು, ಇಂಡಿಯಾಲಿರೋ ಎಲ್ಲ ಜಾಗಗಳನ್ನ ತುಂಬ ಎಕ್ಸ್ಪ್ಲೋರ್ ಮಾಡಬೇಕಂತ ಆಸೆ ಇದೆ. ನಾನು ಆಲ್ಮೋಸ್ಟ್ ಎಲ್ಲ ಕರ್ನಾಟಕ ಸುತ್ತಾಡಿದ್ದೀನಿ. ಲೈಕ್ ಮೈಸೂರು, ಬೆಂಗಳೂರು, ಮಡಿಕೇರಿ, ಕೂರ್ಗ್ ಎಲ್ಲ ಸುತ್ತಾಡಿದ್ದೀನಿ. ನನಗೂ ಇನ್ನೂ ತುಂಬ ಎಲ್ಲ ಓಡಾಡಬೇಕು, ಎಕ್ಸ್ಪ್ಲೋರ್ನ ಮಾಡಬೇಕು ಅನ್ನೋ ತುಂಬ ಆಸೆ ಇದೆ ಜೀವನದಲ್ಲಿ. ಎಸ್. ಸೊ ನಮ್ಮ ಕಾರ್ಯಕ್ರಮಗಳನ್ನು, ನಮ್ಮ BP ನ್ಯೂಸ್ ಈ ವಿಶೇಷ ಕಾರ್ಯಕ್ರಮಗಳನ್ನು ನೋಡ್ತಾ ಇರ್ತೀರಾ. ಈ ಯುವ ಭರವಸೆ ಬಿಟ್ಟು ಬೇರೆ ಎಲ್ಲ ಕಾರ್ಯಕ್ರಮಗಳನ್ನ ನೋಡ್ತಾ ಇರ್ತೀರಾ. ಅಂಡ್ ಜೊತೆಗೆ ಈ ಯುವ ಭರವಸೆ ಕಾರ್ಯಕ್ರಮ ಸ್ಪೆಷಲ್ ಆಗಿ ಹೇಗೆ ಅನ್ಸುತ್ತೆ, ಯಾಕಂತಂದ್ರೆ ನಾವು ಇದು ಸ್ಪೆಷಲಿ ಮಾಡ್ತಾ ಇರೋದೇ ಯೂತ್ಗೋಸ್ಕರ. ಸೊ ಅವರು ಸಕ್ಸಸ್ ಕಂಡುಕೊಳ್ಳಿ ಜೀವನದಲ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಈ ಒಂದು ಸಂದರ್ಶನಗಳನ್ನ ಮಾಡ್ತಾ ಇರ್ತೀವಿ, ವಿಶೇಷ ವ್ಯಕ್ತಿಗಳನ್ನ ಇಲ್ಲಿ ಕೂಡಿಸ್ತಾ ಇರ್ತೀವಿ. ನಿಮಗೆ ಈ ಒಂದು ವಿಶೇಷ ವ್ಯಕ್ತಿಯ ಸ್ಥಾನ ಸಿಕ್ಕಿ ಸೊ ಇವತ್ತಿನ ಸಂದರ್ಶನ ಹೇಗೆ ಅನ್ನಿಸ್ತು, ಅಂಡ್ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಅದೇ BP ನ್ಯೂಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಎಲ್ಲ ಸಾಧಕರನ್ನು ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ತಾರೆ. ಅವ್ರದ್ದು ಲೈಫ್ ಹಿಸ್ಟ್ರಿ ಹೆಂಗಿತ್ತು, ಅವ್ರ ಸಜೆಷನ್ಸ್ಗಳು ಹೆಂಗಿತ್ತು, ಆಮೇಲೆ ಅವ್ರ ಗೋಲ್ ಹೆಂಗೆ ರೀಚ್ ಆದರು, ಆ ಥರ ಎಲ್ಲ ಇನ್ಸ್ಪಿರೇಷನ್ ಸ್ಟೋರೀಸ್ಗಳನ್ನ ಎಲ್ಲ ಪ್ಲೇ ಮಾಡ್ತಿರ್ತಾರೆ. ಸೊ ಅದನ್ನು ನೋಡಿ ನಾನು ಕೂಡ ಇನ್ಸ್ಪೈರ್ ಆಗ್ತಿದ್ದೆ. ಬಟ್ ಇವತ್ತು ಆ ಜಾಗದಲ್ಲಿ ನಾನು ಕೂತಿದ್ದೀನಿ ಅಂದರೆ ನನಗೆ ನಂಬೋಕ್ಕಾಗ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು BP ನ್ಯೂಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಇನ್ಸ್ಪೈರ್ ಮಾಡಿದ್ದಕ್ಕೆ, ಆಮೇಲೆ ಎಲ್ಲ ಸಜೆಷನ್ಸ್ಗಳನ್ನ ಕೊಡೋದಕ್ಕೆ ನಾನು BP ನ್ಯೂಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚೈತ್ರ. ಸಾಕಷ್ಟು ಏನಂತೀರ ನಮ್ಮ ಚಾನೆಲ್ ಬಗ್ಗೆ ಹೇಳಿದ್ರಿ, ಆ್ಯಂಡ್ ನಿಮ್ಮ ಲೈಫ್ ಬಗ್ಗೆ ನಮ್ಗೆ ಹೇಳಿದ್ರಿ. ನಿಮ್ಮ ರಹಸ್ಯ ಏನೇನಿದೆ, ಹೇಗೆ ಸಕ್ಸಸ್ ಅನ್ನ ಕಂಡುಕೊಂಡ್ರಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ. ಸೊ ಎಲ್ಲವನ್ನ ಕೂಡ ನಮಗೆ ಇಂಚಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಹ್ಯಾವ್ ಎ ವಂಡರ್ಫುಲ್ ಏನಂತಾರೆ ಪ್ಲೆಸೆಂಟ್ ಫ್ಯೂಚರ್ ನಿಮಗೂ ಕೂಡ. ಸೊ ಜರ್ಮನಿಯಲ್ಲಿ ಒಳ್ಳೊಳ್ಳೆ ಅವಕಾಶಗಳನ್ನು ನಿಮ್ಮನ್ನ ಹುಡ್ಕೊಂಡು ಬರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನಿಮಗೂ. ಥ್ಯಾಂಕ್ ಯು BP ನ್ಯೂಸ್. ಥ್ಯಾಂಕ್ ಯು ಎವ್ರಿವನ್. ಸೊ ಎಸ್, ನೋಡಿದ್ರಲ್ಲ ಇವತ್ತಿನ ಕಾರ್ಯಕ್ರಮವನ್ನ. ಎಸ್, ನಮ್ಮ ಯುವ ಭರವಸೆ ಕಾರ್ಯಕ್ರಮ ಇರೋದೇ ನಿಮ್ ಎಲ್ಲರ ಒಂದು ಏನಂತಾರೆ ಸಾಧನೆಯನ್ನ ಗುರುತಿಸಿ ನಿಮ್ಮನ್ನ ಈ ಒಂದು ಜಾಗಕ್ಕೆ ಕೂರಿಸ್ಕೊಳ್ಳೋದು. ಎಸ್, ಇಲ್ಲಿ ವಿಶೇಷವಾಗಿ ಚೈತ್ರ ಮಾಂಡ್ರೆ ಅವರು ಹೇಳಿದ್ರು, ಈ ಕಾರ್ಯಕ್ರಮದ ಮುಖಾಂತರ ನಾನು ಸಾಕಷ್ಟು ಎಪಿಸೋಡ್ಸ್ಗಳನ್ನು ನೋಡಿದ್ದೀನಿ, ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂತ ಹೇಳಿದ್ರು. ಅವರು ನಮ್ಮ ಕಾರ್ಯಕ್ರಮವನ್ನ ನೋಡಿ ಇನ್ಸ್ಪೈರ್ ಆಗಿ ಇವತ್ತು ಈ ಜಾಗಕ್ಕೆ ಬಂದು ಮತ್ತೊಬ್ಬರನ್ನ ಇನ್ಸ್ಪೈರ್ ಮಾಡಿದ್ದಾರೆ. ಸೊ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರು ನಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ. ಸರ್, ವಿಷ್ಣುವರ್ಧನ್ ರೆಡ್ಡಿ ಅಂತ ನನ್ನ ಹೆಸರು. ನಾನು ಈ ಕಾಲೇಜಿ ಸಂಸ್ಥಾಪಕ ಮತ್ತು ಪ್ರಾಚಾರ್ಯರು ಮತ್ತು ಭೌತಶಾಸ್ತ್ರ ಕೂಡ ಉಪನ್ಯಾಸಕರಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಭಾಗದಲ್ಲಿ ನಾವು 2006ನಲ್ಲಿ ಕಾಲೇಜಲ್ಲಿ ಸ್ಟಾರ್ಟ್ ಮಾಡಿದಾಗ ಕೇವಲ 40 ವಿದ್ಯಾರ್ಥಿಗಳಿಂದ ಆರಂಭ ಆಗಿರೋದು ಈಗ ಅರೌಂಡ್ 400 ವಿದ್ಯಾರ್ಥಿಗಳವರೆಗೆ ಆಗಿದೆ.
ಅದರಲ್ಲಿ ತುಂಬ ಸ್ಟೂಡೆಂಟ್ಸು ಒಳ್ಳೆ ಪೊಸಿಷನಲ್ಲಿ ಜಾಯ್ನ್ ಆಗಿದ್ದಾರೆ. ಚೈತ್ರ ಅವರು ಆ ಬ್ಯಾಚಲ್ಲಿ ಭಾಳ ಚೆನ್ನಾಗಿದ್ದರು, ರೆಗ್ಯುಲರ್ ಸ್ಟೂಡೆಂಟ್ಸು. ಆನಂತರ ಒಳ್ಳೆ ಹಾರ್ಡ್ ವರ್ಕರ್ ಕೂಡ. PUCಗೆ ನಾವು ಕಂಪೇರ್ ಮಾಡಿದರೆ 10th ಸ್ಟ್ಯಾಂಡರ್ಡ್ ಬಂದಾಗ ನಾವು ಜಸ್ಟ್ ಇಂಟರ್ವ್ಯೂ ಮಾಡಿ ತೊಗೊಂಡಿರ್ತೀವಿ ಅವ್ರನ್ನ. ಆ ಇಂಟರ್ವ್ಯೂ ಬೇಸಿಸ್ ಮೇಲೆ ನಾವು ಕಾಲೇಜಲ್ಲಿ ಎಲ್ಲರನ್ನ ತೊಗೊತಾ ಇರ್ತೀವಿ. ಸೊ ಹಾಗಾಗಿ ಅವ್ರು ಇಂಟರ್ವ್ಯೂ ಫೇಸ್ ಮಾಡಿ ಬಂದಿರೋದ್ರಿಂದ ಅವ್ರ ಮಾರ್ಕ್ಸ್ಗಿಂತ ಅವ್ರ ಟ್ಯಾಲೆಂಟೇ ಇಂಪಾರ್ಟೆಂಟು. ತಂದೆ ತಾಯಿದು ಮುಖ್ಯ ಕಾರಣ. ಯಾಕಂದರೆ ಯಾವುದೇ ವಿದ್ಯಾರ್ಥಿ ಒಳ್ಳೆ ಪೊಸಿಷನಲ್ಲಿ ಬರಬೇಕು ಅಂತಂದ್ರೆ ಕಾಲೇಜಿದೊಂದೇ ಅಲ್ಲ, ತಂದೆ ತಾಯಿದು ಕೂಡ ತುಂಬ ಇಂಪಾರ್ಟೆಂಟು. ಯಾಕಂದರೆ ಅವ್ರು ಬಂದು ಅವರು ಸರಿಯಾದ ಟೈಮ್ಗೆ, ನಾವು ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಕ್ಲಾಸಸ್ ಎಂಗೇಜ್ ಮಾಡಿದರೂ ಕೂಡ ತುಂಬ ಕೋಆಪ್ರೇಟ್ ಮಾಡಿ ಎಲ್ಲರೂ ಭಾಳ ಸಹಕಾರ ನೀಡಿದ್ದಾರೆ. ಈವನ್ ಕರೋನಾ ಟೈಮಲ್ಲಿ ಕೂಡ ನಾವು ಆನ್ಲೈನ್ ಕ್ಲಾಸಸ್ ತೊಗೊಂಡ್ರು ಕೂಡ ಎಲ್ಲರೂ ಅಬ್ಸರ್ವ್ ಮಾಡಿ, ಲೆಕ್ಚರರ್ಸ್ದು ಕೂಡ ತುಂಬ ಇದೆ, ಇದರಲ್ಲಿ ಎಲ್ಲ ಸಹಕಾರ ನೀಡಿದ್ದಾರೆ. ಹಾಗಾಗಿ ಅವರು ಈ ಸಾಧನೆ ಮಾಡಲಿಕ್ಕೆ ತುಂಬ ಅನುಕೂಲ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಎಲ್ಲರೂ ಕ್ರೆಡಿಟ್ ಮಾತ್ರ ಲೆಕ್ಚರರ್ಸ್ಗೆ ಹೋಗ್ತಾ ಇದೆ ಸರ್. ನಾವು 4 ಸೇರಿ ನಾವು ಕಾಲೇಜ್ ಸ್ಟಾರ್ಟ್ ಮಾಡಿರೋದು ಇದನ್ನು. ಸೊ ಹಾಗಾಗಿ ಆ ಲೆಕ್ಚರರ್ಸ್ ತುಂಬ ಎಫರ್ಟ್ ಮಾಡ್ತಾ ಇದ್ದಾರೆ. ಸೊ ಡೇ ಆ್ಯಂಡ್ ನೈಟ್ ಅಂದೇ ಈಗ ನಾನು 92ರಿಂದ ಇಲ್ಲಿ ಜಾಯ್ನ್ ಆಗಿದ್ದೀನಿ. ಸೊ 92ರಿಂದ ಇಲ್ಲಿವರೆಗೆ ಸತತ ನಾವು ಯಾವುದೇ ರೆಸ್ಟ್ ಅನ್ನೋದಿಲ್ಲದೆ ಆ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಬೆಳಗ್ಗೆ 6 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ನಾವು ಪ್ರಯತ್ನ ಮಾಡ್ತಾನೇ ಇದ್ದೀವಿ. ಅದರಲ್ಲಿ ಬ್ಯಾಚಸ್ ಮಾಡಿ ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಎಲ್ಲರೂ ಕಾರಣಭೂತರಾಗ್ತಾರೆ. ನಾವು ಒಂದೇ ಅಂತಲ್ಲ, ವಿದ್ಯಾರ್ಥಿಗಳಾಗಿರ್ಬೋದು, ಲೆಕ್ಚರರ್ಸ್ ಆಗಿರ್ಬೋದು, ಒಂದು ಎನ್ವಿರಾನ್ಮೆಂಟ್ ನಾವು ಚೆನ್ನಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ಬ್ಯಾಚಸ್ ಮಾಡಿ, ಆ ಬ್ಯಾಚಸ್ಸಲ್ಲಿ ಒಳ್ಳೆ ವಿದ್ಯಾರ್ಥಿಗಳಿಗೆ ಫಸ್ಟ್ ಬ್ಯಾಚ್ ಅಂತ, ಸೆಕೆಂಡ್ ಬ್ಯಾಚ್ ಅಂತ ಮಾಡ್ಕೊಂಡು ಅವ್ರು ಎಷ್ಟು ಗ್ರಾಸ್ಪ್ ಮಾಡ್ಕೊತಾ ಇದ್ದಾರೆ, ಆ ಬೇಸಿಸ್ ಮೇಲೆ ನಾವು ಅವ್ರಿಗೆ ನಾಲೆಡ್ಜನ್ನು ಕೊಡ್ತಾ ಇದ್ವಿ. ಮೊದಲನೇದಾಗಿ ವಿದ್ಯಾರ್ಥಿಗಳ ಕೋಆಪ್ರೇಷನ್ನೇ ತುಂಬ ಇಂಪಾರ್ಟೆಂಟ್. ಅವ್ರ ಹತ್ರ ನಾಲೆಡ್ಜ್ ಇದ್ರೇ ನಾವೇನೋ ಮಾಡ್ಬೋದು. ಪೇರೆಂಟ್ಸ್ ಕೂಡ ತುಂಬ ನಮಗೆ ಪರಿಚಯ ಇರೋದ್ರಿಂದ ಅವರು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಇಷ್ಟು ಕಷ್ಟಪಟ್ಟು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಕೂಡ ತುಂಬ ಕ್ರೆಡಿಟ್ ಹೋಗ್ತಾ ಇದೆ. ಯಾಕಂದರೆ ಯಾವ ಟೈಮಲ್ಲಿ ಅವರು ಅಲ್ಲೆಲ್ಲ ವರ್ಕ್ ಮಾಡಿಸಿ, ಅರ್ಲಿ ಮಾರ್ನಿಂಗ್ ಎಬ್ಸೋದಾಗಿರ್ಬೋದು, ಅವ್ರ ಬಗ್ಗೆ ಕಾಳಜಿ ತೊಗೊಳ್ಳೋದು, ಹೆಲ್ತ್ ಬಗ್ಗೆ ಕಾಳಜಿ ತೊಗೊಳ್ಳೋದಾಗಿರ್ಬೋದು, ಎಲ್ಲವೂ ಚೆನ್ನಾಗಿ ಮಾಡಿದ್ದಾರೆ. ಅವರು ತುಂಬ ಒಳ್ಳೆಯ ವಿದ್ಯಾರ್ಥಿನಿ, ನಮಗೆ ಯಾವಾಗಲೂ ನೆನಪಿರುವಂಥ ವಿದ್ಯಾರ್ಥಿನಿ ಕೂಡ. ಚೈತ್ರ ಆರಂಭದಿಂದಲೂ ಕೂಡ ಒಳ್ಳೆಯ ವರ್ಕರ್, ಏನಪ್ಪ ಶಿಸ್ತು ಸರಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಒಳ್ಳೆಯ ವಿದ್ಯಾರ್ಥಿನಿ ಆಗಿದ್ದಳು. ನಮ್ಮ ಕಾಲೇಜಿನಲ್ಲಿ ಸರಿಯಾಗಿ ಅಭ್ಯಾಸ ಮಾಡಿ ಡಿಸ್ಟಿಂಕ್ಷನ್ ತೊಗೊಂಡು ಒಳ್ಳೆಯ ಫಲಿತಾಂಶ ತೊಗೊಂಡಿದ್ದಳು. ಅದೇ ರೀತಿ ಅವಳು ಮುಂದಿನ ಅಭ್ಯಾಸ ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬ ಹೆಮ್ಮೆಯ ವಿಷಯ. PUCನಲ್ಲಿ ಚೆನ್ನಾಗಿ ವರ್ಕರ್ನಲ್ಲಿ ಅನುಶಾಸನದಲ್ಲಿ ವರ್ಕ್ ಮಾಡ್ತಿದ್ದಳು. ಯಾವುದೇ ಕೆಲಸ ಕಾರ್ಯಗಳನ್ನು ಕೊಟ್ಟಾಗ ಚಾಚು ಚಪ್ಪದೆ ತನಗೆಷ್ಟು ಸಾಧ್ಯ ಇದೆ ಅಷ್ಟು ಪ್ರಯತ್ನ ಮಾಡ್ತಾಯಿದ್ದಳು. ಅದ್ರ ಜೊತೆಗೆ ಅವಳು ಇಂಪ್ರೂವ್ಮೆಂಟ್ ಕಾಣ್ತಾ ಏನಪ್ಪ ಅಂದರೆ ಒಳ್ಳೆಯ ಫಲಿತಾಂಶ ತರಲಿಕ್ಕೆ ಅವಳಿಗೆ ಸಾಧ್ಯವಾಯಿತು. ಹಾಗೆಯೇ ಅವಳೇನಪ್ಪ ಅಂತಂದರೆ ಜರ್ಮನಿಯ ಒಂದು ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿದ್ದು ನಮಗೆಲ್ಲ ತುಂಬ ಹೆಮ್ಮೆಯ ವಿಷಯ ಅನ್ನಿಸ್ತಾ ಇದೆ. ಒಳ್ಳೆಯ ವಿದ್ಯಾರ್ಥಿನಿ ಅವರೇನಪ್ಪ ಅಂದರೆ ಹಾಗೆ ಅವರು ಒಳ್ಳೆ ಸಾಧನೆ ಮಾಡಲಿ, ಅವರಿಗೆ ಶುಭ ಹಾರೈಕೆಗಳನ್ನು ಕೋರುತ್ತೇನೆ.